ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಲೋಕರಕ್ಷಕನು, ಸತ್ಯದೇವರ ನಿತ್ಯ ಜೀವವಾದ, ಲೋಕದ ಬೆಳಕಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ಶಾಂತಿ, ಧೈರ್ಯ, ದೇವರ ಜ್ಞಾನ, ಭಯಭಕ್ತಿ, ನೀತಿ, ಸಿಂಹದಷ್ಟು ಧೈರ್ಯ, ಹೌದು ಪ್ರಿಯರೇ, ನಿತ್ಯ ಜೀವ, ಪರಲೋಕ, ದೇವರ ಆನಂದ ಲೋಕದ ಮಾರ್ಗ ತೋರಿಸುವ ದೇವರ ವಾಕ್ಯವನ್ನು ಆಲಿಸೋಣ ಪ್ರಿಯರೇ. ಆ ವಾಕ್ಯ, ಆ ಜ್ಞಾನ, ಆ ವಿಮೋಚನೆ, ಆ ನೀತಿ, ಶಕ್ತಿ ಯೇಸು ಕ್ರಿಸ್ತನಾಗಿದ್ದಾನೆ. ಇಂದು ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಪರಿಶುದ್ಧ ಗ್ರಂಥ ಆ ವಾಕ್ಯ ಭಾಗದಿಂದ ಧ್ಯಾನಿಸ್ತಿದ್ದೇವೆ. ಅಂಶ, ನಾನು ನಾಚಿಕೆ ಪಡುವೆನಾ? ಇಲ್ಲ, ನಾನು ನಾಚಿಕೆ ಪಡುವುದಿಲ್ಲ. ಇನ್ನು ಅಂಶವನ್ನು ಧ್ಯಾನಿಸೋಣ ಪ್ರಿಯರೇ, ಪರಿಶುದ್ಧ ಗ್ರಂಥ ಭಾಗದಿಂದ. ಇದಕ್ಕೆ ಮೊದಲು ತಂದೆಯಾದ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ದೊಡ್ಡ ಸನ್ನಿಧಿ, ಸಹವಾಸ, ಶಕ್ತಿ, ಜ್ಞಾನ, ಬುದ್ಧಿ ವಿಕಾಸ, ಅರ್ಥ ಮಾಡಿಕೊಳ್ಳುವ ಕೃಪೆ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಮಾತುಗಳು, ವಾಕ್ಯಗಳು ಒಳ್ಳೆ ನೆಲದಲ್ಲಿ ಬಿದ್ದ ಬೀಜದಂತೆ ನಮ್ಮ ಹೃದಯ ಎಂಬ ನೆಲದಲ್ಲಿ ಬಿದ್ದು, ಒಳ್ಳೆ ನೆಲದಲ್ಲಿ ಬಿದ್ದು ನಮ್ಮ ಹೃದಯವನ್ನು ಒಳ್ಳೆ ಬಲವಾಗಿಸಿ 100ಕ್ಕೆ 100, 60, 30ರಷ್ಟು ಫಲ ಕೊಡುವಂತೆ ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮ ಮೂಲಕ ಅನುಗ್ರಹಿಸಲಿ, ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೇರೆ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಕೇಳಲಿರುವ ದೇವರ ವಾಕ್ಯ ನಮ್ಮನ್ನು ದೇವರ ಪರಿಶುದ್ಧ ಮಾರ್ಗದಲ್ಲಿ, ಸತ್ಯ ಜೀವದಲ್ಲಿ ನಡೆಸಲಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಆತ್ಮಸ್ವರೂಪನೇ, ಪ್ರೀತಿ ಸ್ವರೂಪನೇ, ಶಾಂತಿ ಸ್ವರೂಪನೇ, ಧರ್ಮ ಸ್ವರೂಪನೇ, ನಂಬಿಗಸ್ತ ನೀತಿವಂತನಾದ ದೇವರೇ, ಹೌದು ದೇವ, ನಮ್ಮ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟರೆ ನಂಬಿಗಸ್ತ ನೀತಿವಂತರಾದ ದೇವರು ನಮ್ಮನ್ನು ನಮ್ಮೆಲ್ಲ ಪಾಪಗಳಿಂದ ತೊಳೆದು ಎಲ್ಲ ಅಧರ್ಮ ನೀತಿಗಳಿಂದ ಶುದ್ಧೀಕರಿಸುತ್ತೀರಿ. ಮತ್ತೆ ಪಾಪ ಮಾಡದಂತೆ ನಿಮ್ಮ ಪ್ರಿಯ ಕುಮಾರನ ಮರಣ ಗೆದ್ದ, ಪಾಪ ಶೋಧನೆ ಗೆದ್ದ, ಸೈತಾನನನ್ನು ಗೆದ್ದ, ಲೋಕದ ಆಶೆ ಇಚ್ಛೆಗಳನ್ನು ಗೆದ್ದ ಮೃತ್ಯುಂಜಯನ ಆತ್ಮವನ್ನು ದಯಪಾಲಿಸುತ್ತೀರಿ ತಂದೆ. ಅದಕ್ಕಾಗಿ ಸ್ತೋತ್ರ ದೇವ. ಇಂದು ವಿಶೇಷವಾಗಿ ತಂದೆ, ಭೂಮಿ ಆಕಾಶಗಳ ಉಂಟು ಮಾಡಿದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ಭೂಮಿಯಲ್ಲಿ ಮನುಷ್ಯಾಕಾರದಲ್ಲಿ ಹುಟ್ಟಿದ ದೇವರೇ, ಪರಿಶುದ್ಧಾತ್ಮನಾಗಿ ಇಂದು ನಿಮ್ಮ ಮಕ್ಕಳ ಹೃದಯದಲ್ಲಿ ವಾಸ ಮಾಡುವಾತನೇ, ನಮ್ಮ ಸುತ್ತಲೂ ಬೆಳಕಾಗಿ, ಪ್ರಕಾಶವಾಗಿ, ಜೀವಜಲವಾಗಿ, ಗಾಳಿಯಾಗಿ, ಅಗ್ನಿಯಾಗಿ ಚಲಿಸುತ್ತಿರುವಾತನೇ, ಕಾಪಾಡುತ್ತಿರುವಾತನೇ, ನಿಮಗೆ ಸ್ತೋತ್ರ ಯೇಸುವೆ. ಎಸಪ್ಪ, ನಾನು ನಾಚಿಕೆ ಪಡುವೆನಾ? ಇಲ್ಲ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನಿಮ್ಮ ಪರಿಶುದ್ಧ ಗ್ರಂಥ, ಜೀವಗ್ರಂಥ, ಸತ್ಯವೇದ, ಬೈಬಲ್ ಮುಖಾಂತರ, ಮಾತನಾಡುವ ಪುಸ್ತಕದ ಮುಖಾಂತರ, ಪರಿಶುದ್ಧಾತ್ಮನ ಮೂಲಕ ರಚಿತವಾದ, ಬರೆಯಲ್ಪಟ್ಟ ನಿಜವಾದ ದೇವಸೇವಕರ ಹೃದಯದಲ್ಲಿ ದೇವರ ಸ್ವರದ ಮೂಲಕ ಬರೆಯಲ್ಪಟ್ಟ ನಿಮ್ಮ ಜೀವಗ್ರಂಥದ ಮುಖಾಂತರ ನಮ್ಮೆಲ್ಲರೊಂದಿಗೆ ಮಾತನಾಡಿ ನಮ್ಮೆಲ್ಲರನ್ನು ಪರಿಶುದ್ಧ ದೇವರ ಭಯಭಕ್ತಿಯಲ್ಲಿ, ನೀತಿಯಲ್ಲಿ, ವಿಮೋಚನೆಯಲ್ಲಿ, ಶಕ್ತಿಯಲ್ಲಿ, ಪ್ರೀತಿಯಲ್ಲಿ, ಬಲ, ಶಿಕ್ಷಣ, ಸೌಂದರ್ಯದಲ್ಲಿ, ಆರೋಗ್ಯದಲ್ಲಿ, ಜಯ ಜೀವಿತದಲ್ಲಿ, ನಿತ್ಯ ಜೀವದಲ್ಲಿ ನಡೆಸುತ್ತಾ ತುಂಬುತ್ತಾ ಬರಬೇಕೆಂದು, ಹೀಗೆ ಸೈತಾನನ ತಂತ್ರಗಳನ್ನು ಅರಿತು ನಮ್ಮ ಕಾಲ ಕೆಳಗೆ ಹಾಕಿ ನಾಶ ಮಾಡುವ ಮಹಾ ದೈವಕೃಪೆ, ಆತ್ಮಕೃಪೆ, ವಾಕ್ಯಕೃಪೆ ದಯಪಾಲಿಸಬೇಕೆಂದು ಆಶೀರ್ವಾದ ನಿಧಿಯಾದ ತಂದೆ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಮಹಿಮಾನ್ವಿತನೇ, ಭೂಪರಲೋಕಗಳ ದೇವರೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಬನ್ನಿರಿ ಪ್ರಿಯರೇ, ನಾನು ನಾಚಿಕೆ ಪಡುವೆನಾ? ಇಲ್ಲ, ಅದು ಪ್ರಿಯರೇ, ಯೇಸುವನ್ನು ವಿಶ್ವಾಸಿಸಲು, ಆತನ ಪ್ರೀತಿ ಸಾರಲು
ನಾವು ನಾಚಿಕೆ ಪಡಬಾರದು. ಆತನು ಸತ್ಯದೇವರ ನಿತ್ಯ ಜೀವ, ಪಾಪಗಳನ್ನು ಕ್ಷಮಿಸುವ ಏಕದೇವರು, ಇಡೀ ಮಾನವ ಕುಲಕ್ಕೋಸ್ಕರ ಗಾಯಗೊಂಡ, ರಕ್ತ ಸುರಿಸಿದ ದೇವರ ಕುರಿಮರಿ ನಮ್ಮೆಲ್ಲ ಪಾಪಗಳನ್ನು ಹೊತ್ತುಕೊಂಡೋಗಿ ಶಿಲುಬೆಯಲ್ಲಿ ಅವುಗಳನ್ನು ಅಂತ್ಯ ಮಾಡಿದ್ದಾನೆ ಪ್ರೇರೆ, ನಾಶ ಮಾಡಿದ್ದಾನೆ. ನಿನ್ನ ಮೇಲೆ ಇನ್ನ ಪಾಪದ ಶಕ್ತಿಗಳಿಗೆ, ಸೈತಾನ ಪಿಶಾಚಿಗೆ ಶಕ್ತಿಗೆ ಅಧಿಕಾರ ಇಲ್ಲ ಪ್ರೇರೆ. ಕಾರಣ ನಿನ್ನ ಎಲ್ಲ ಶಾಪ, ಪಾಪ ಕೊಡುವ ಸಂಬಳ, ಮರಣದ ಶಿಕ್ಷೆಯನ್ನು, ಅನಾರೋಗ್ಯವನ್ನು, ಕಹಿ ಜೀವಿತವನ್ನು, ಚಿಂತೆ, ಪೇಚಾಟ, ಗೋಳಾಟವನ್ನು, ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ಮೂಢನಂಬಿಕೆ, ವಿಗ್ರಹ ಆರಾಧನೆ ಇವುಗಳಿಂದಿರುವ ಆ ಸೈತಾನನ ಕುತಂತ್ರವನ್ನು ಶಿಲುಬೆಯಲ್ಲಿ ಮೊಳೆಗಳಲ್ಲಿ ಜಡಿದಿದ್ದಾನೆ ಪ್ರೇರೆ. ತನ್ನ ದೇಹದಲ್ಲಿ ತೆಗೆದುಕೊಂಡು ಯೇಸುವಿನ ವಿಶ್ವಾಸ ಮೂಲಕ ನೀನು ದೇವರ ಮಗಳಾಗಿದ್ದಿ, ಅಧಿಕಾರ ದೊರಕಿದೆ. ಇನ್ನು ಮೇಲೆ ಹಾವುಗಳನ್ನು, ಚೇಳುಗಳನ್ನು ತುಳಿಯುವುದಕ್ಕೆ, ಸೈತಾನ ಸಮಸ್ತ ಶಕ್ತಿ ಮೇಲೆ ಅಧಿಕಾರ ಮಾಡುವುದಕ್ಕೆ ಪ್ರಭು ನಿನಗೆ ಅನುಗ್ರಹಿಸಿದ್ದಾನೆ. ಶಿಲುಬೆಯಲ್ಲಿ ಆ ಜಯ ನಿನಗೆ ದೊರಕಿದೆ ಪ್ರೇರೆ. ವಿಶ್ವಾಸುವುದಾದರೆ ದೇವರ ಮಹಿಮೆಯನ್ನು ಕಾಣುವೆ. ಆಮೇನ್ ಪ್ರೇರೆ. ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ನಾವು ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ. ಹಾಡು: ಶಿಲುಬೆ ಪಟ್ಟವನನ್ನು ನೋಡಿದರೆ ಜೀವದ ಉತ್ಪತ್ತಿ ಆಗುವುದು. ಹೌದು, ನಿನಗಾಗಿ ನನಗಾಗಿ ಶಿಲುಬೆಯಲ್ಲಿ ಶಾಪಗ್ರಸ್ತನಾಗಿ, ಮಹಾಪರಿಶುದ್ಧನು, ಶಾಪವಿಲ್ಲದ ಆತನನ್ನು ನೆರಳು ಬಿದ್ದರೆ ಸಾಕು, ಆತನ ನೋಟ ಬಿದ್ದರೆ ಸಾಕು ನಮ್ಮ ಮೇಲೆ, ಆತನು ನಮ್ಮನ್ನು ಜ್ಞಾಪಿಸಿಕೊಂಡರೆ ಸಾಕು, ಆತನು ನಮ್ಮನ್ನು ಮುಟ್ಟಿದರೆ ಸಾಕು, ನಾವು ಪರಿಶುದ್ಧರಾಗುತ್ತೇವೆ ಮತ್ತು ಶುಭಕರವಾಗಿ ಮಾರ್ಪಡುತ್ತೇವೆ. ಅಂತಾತ ನಮ್ಮೆಲ್ಲ ಅಶುಭವನ್ನು, ನಮ್ಮ ಪೂರ್ವಜರಿಂದ ಬಂದ ತಪ್ಪು ನಡತೆ, ಪಾಪದ ಇಚ್ಛೆ, ತಿನ್ನುವುದು, ಕುಡಿಯುವುದು, ನಾಳೆ ಸಾಯುತ್ತೇವಲ್ಲ ಎಂದು ದುರಿಚ್ಛೆಗಳನ್ನು ನೆರವೇರಿಸಿ ದೇಹದಲ್ಲಿ ಅವರ ಕುಟುಂಬದಲ್ಲಿ ಹುಟ್ಟಿದವರಾದ ನಮ್ಮನ್ನು ಆ ಏನು ತಿಳಿಯದ ನಮ್ಮನ್ನು ಪಾಪದ ಅಧಿಕಾರದಿಂದ ಬಿಡಿಸಲು ಪಾಪ ಅಧಿಕಾರಿಯಾದ ಸೈತಾನನೊಂದಿಗೆ ಹೋರಾಡಿ ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ನಮ್ಮ ತಂದೆ ಯೇಸು ಕ್ರಿಸ್ತನು, ಆತ್ಮಗಳ ಒಡೆಯನು, ನಮ್ಮಂತೆ ಆದನು, ಮಾಂಸ ಆಕಾರದಲ್ಲಿ ಬಂದನು. ಆತನು ಮಾಂಸ ರಕ್ತ ಅಲ್ಲ ಪ್ರೇರೆ, ಆತನು ಮಹಿಮೆ, ಆತನು ಸುಟ್ಟು ಹಾಕುವ ಬೆಂಕಿ, ಆತನು ಬಿರುಗಾಳಿ, ಆತನು ಕೆರೂಬಿ ಸೆರಾಫಿಗಳ ಮಧ್ಯದಲ್ಲಿ ಮಹಾಪರಿಶುದ್ಧನು ಎಂದು ಬೆಳಕಿನಲ್ಲಿ ವಾಸ ಮಾಡುತ್ತಾ ಕೊಂಡಾಟಕ್ಕೆ ಪಾತ್ರನಾದ ದೇವರು ಯಾರು ಸಮೀಪಿಸದ ಬೆಳಕಿನಲ್ಲಿ ವಾಸ ಮಾಡುತ್ತಾನೆ ಪ್ರೇರೆ. ಆ ಬೆಳಕು ಯೇಸು ಕ್ರಿಸ್ತನಾಗಿ ಬಂದು ಈ ಲೋಕಕ್ಕೆ ಬೆಳಕು ನೀಡಿತು ಪ್ರೇರೆ. ಆ ಬೆಳಕು ಎಲ್ಲ ಮನುಷ್ಯರನ್ನು ಬೆಳಗಿಸುವ ಬೆಳಕು. ಕತ್ತಲು ಅದನ್ನು ಗೆಲ್ಲಲಾಗಲಿಲ್ಲ. ಮರಣ, ಈ ಲೋಕದಲ್ಲಿರುವ ದುರಾತ್ಮ ಶಕ್ತಿ, ಸೈತಾನ, ಕೆಟ್ಟವನು ಗೆಲ್ಲಲಾಗಲಿಲ್ಲ. ಯೇಸು ನಮ್ಮೆಲ್ಲರ ಕೆಟ್ಟತನ ತೆಗೆದುಕೊಂಡು ದೇವರ ಕುರಿಮರಿಯಾಗಿ ನಮ್ಮ ಸ್ಥಾನದಲ್ಲಿ ಗಾಯಗೊಂಡು ಮರಣಿಸಿ ಸಮಾಧಿಯಾಗಿ ಪುನಃ ಜೀವಂತವಾಗಿ 3ನೇ ದಿನ ಎದ್ದ ಪ್ರೇರೆ. ಕಡೆಯ ಶತ್ರು ಮರಣ, ಎಲ್ಲ ಭಯಕ್ಕಿಂತ ಮರಣ ಭಯ ದೊಡ್ಡ ಭಯ. ಆ ದೊಡ್ಡ ಭಯವನ್ನೇ ಮಣ್ಣು ಮುಗಿಸಿದ್ದಾನೆ ಪ್ರೇರೆ. ನಮ್ಮನ್ನು ತನ್ನೊಂದಿಗೆ ಎಬ್ಬಿಸಿದ್ದಾನೆ. ತನ್ನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಿಜವಾದ ವಿಶ್ವಾಸ, ಯಥಾರ್ಥ ವಿಶ್ವಾಸ, ದೇವರ ಭಯದಿಂದ ಕೂಡಿದ ವಿಶ್ವಾಸ, ಮೇಲಿನಿಂದ ಬಂದ ಜ್ಞಾನ ತುಂಬಿದ ವಿಶ್ವಾಸ, ಸಮಾಧಾನ, ಪರಿಶುದ್ಧ, ಯಥಾರ್ಥ, ವಿನಯ, ನೀತಿಯ ದೈದಾಕ್ಷಿಣ್ಯ ವಿಶ್ವಾಸದೊಂದಿಗೆ ನಮ್ಮನ್ನು ಎಬ್ಬಿಸಿದ್ದಾನೆ ಪ್ರೇರೆ. ಮರಣದಿಂದ, ಸಮಾಧಿಯಿಂದ ಎಬ್ಬಿಸಿದ್ದಾನೆ. ದೇವರ ಬಲಗಡೆಯಲ್ಲಿ ಕೂತುಕೊಂಡಿದ್ದೇವೆ. ದೇವರಿಗಾಗಿ ಜೀವಿಸಬೇಕಾಗಿದೆ. ಪಾಪದ ಪಾಲಿಗೆ ಯೇಸುವಿನ ನಾಮದಲ್ಲಿ, ಯೇಸುವಿನ ಮೂಲಕ ಸತ್ತೋಗಿದ್ದೇವೆ. ಹೌದು, ಇನ್ನು ಜೀವಿಸುವುದು ನಾವಲ್ಲ, ತಂದೆಯ ಕುಮಾರ, ದೇವರ ಅಪಾರ ಮೆಚ್ಚುಗೆಗೆ ಪಾತ್ರನು. ಹೌದು ಪ್ರೇರೆ, ಯೇಸು. ನಾವು ಕೂಡ ಯೇಸುವಿನ ವಿಶ್ವಾಸ ಇಟ್ಟರೆ ದೇವರಿಗೆ ಅತಿ ಪ್ರಿಯರಾಗುತ್ತೇವೆ. ಯೇಸುವಿನಂತೆ ಅಪಾರ ಮೆಚ್ಚುಗೆಗೆ ಪಾತ್ರರಾಗುತ್ತೇವೆ ದೇವರಿಗೆ. ದೇವರ ಆತ್ಮ ಯೇಸುವಿನಲ್ಲಿ ಪರಿಪೂರ್ಣವಾಗಿದ್ದಂತೆ ನಮ್ಮ ಮೇಲೆ ಇರುತ್ತದೆ. ತಂದೆ ಯೇಸುವನ್ನು ಲೋಕಕ್ಕೆ ಕಳಿಸಿದಂತೆ ಯೇಸು ನಮ್ಮನ್ನು ಕಳಿಸುತ್ತಾನೆ.
ಮತ್ತು ಶಾಶ್ವತ ಫಲ ಕೊಡುವವರಾಗುವಂತೆ ನಮ್ಮ ಜೀವಿತ ಗುರಿ ಉದ್ದೇಶ ತಂದೆ ನಮ್ಮಲ್ಲಿ ನೆರವೇರಿಸುತ್ತಾನೆ. ದೇವರ ಮಹಿಮೆಗಾಗಿ ನೆಡಲ್ಪಟ್ಟ ನೀತಿ ವೃಕ್ಷಗಳು, ದೇವರ ಯಾಜಕರು, ದೇವರ ಆದುಕೊಂಡ ಪ್ರಜೆ, ಪರಿಶುದ್ಧ ಜನಾಂಗ, ಸ್ವಕೀಯ ಜನ, ಆಸ್ತಿ, ಕತ್ತಲಿಂದ ಬೆಳಕಿಗೆ ಕರೆದ ದೇವರ ಗುಣ ಅತಿಶಯಗಳನ್ನು ಸಾರುವ ಜನಾಂಗವಾಗಿ ಮಾಡುತ್ತಾನೆ. ಹೀಗೆ ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ಹಾಡು ಶಿಲುಬೆ ಪಟ್ಟವನನ್ನು ನೋಡಿದರೆ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರಿಯರೇ. ದೇವರ ಅದ್ಭುತ ಹಸ್ತ ನಮ್ಮನ್ನು ರಕ್ಷಿಸುತ್ತದೆ. ಆಮೇಲೆ. ಶಿಲ್ಬೆ ಪಟ್ಟವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು. ಓ ಪಾಪಾತ್ಮರೇ ನೋಡಿರಿವಾಗಲೇ ತಪ ತಾಳಿದ ಕ್ರಿಸ್ತನನ್ನು. ನೋಡಿರಿ ಶಿಲುಬೆ ಪಟ್ಟವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು. ಯೇಸು ತನ್ನನ್ನು ಒಪ್ಪಿಸಿಕೊಟ್ಟಾಗಲೇ ನಿಮ್ಮ ದೋಷವು ಹೋಯಿತು, ಹರಿದು ಹೋಯಿತು ನೀರಿನಂತೆ. ಆತ ರಕ್ತವ ಚೆಲ್ಲಿಸತ್ತಾಗಲೇ ನಿಮ್ಮ ಸಾಲವು ಮುಟ್ಟಿ ಹೋಯಿತು. ನೋಡಿರಿ ಶಿಲುಬೆ ಪಟ್ಟವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು. ಜಪ ತಪ ಗೋಳಾಟದಿಂದೇನು ಲಾಭ, ಆತ್ಮರಕ್ಷಣೆ ಹೊಂದಿಸವು. ದೇವಪುತ್ರನ ರಕ್ತದ ಬುಗ್ಗೆ ಒಂದೇ ಶುದ್ಧ ಹೃದಯ ಕೊಡುವುದು. ನೋಡಿರಿ ಶಿಲುಬೆ ಪಟ್ಟವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು. ಸಂದೇಹವು ಏಕೆ, ಯೆಹೋವ ತಾನೇ ಸ್ಥಿರ ವಾಗ್ದತ್ತ ಮಾಡಿದನು. ಶ್ರೇಷ್ಠ ಯಾಜಕನಾದ ಕ್ರಿಸ್ತೇಸುವೆ ಪರಲೋಕದೊಳ್ ಮಧ್ಯಸ್ಥನು. ನೋಡಿರಿ ಶಿಲುಬೆ ಪಟ್ಟವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು. ಸಂತೋಷದಿಂದಿಗಲೇ ತಕ್ಕೊಳ್ಳಿರಿ ನಿತ್ಯ ಜೀವದ ವಾಗ್ದಾನವನ್ನು, ಮತ್ತು ನಿಶ್ಚಯವಾಗಿ ಗ್ರಹಿಸಿರಿ ಸಾವು ನಿಮ್ಮನ್ನು ಕೆಡಿಸದು. ನಂಬಿರಿ ಶಿಲುಬೆ ಪಟ್ಟವನನ್ನು ನೋಡಿದರೆ ಜೀವದುತ್ಪತ್ತಿಯಾಗುವುದು. Hallelujah. Thank you, Father. Thank you, Jesus Christ. Thank you, Holy Ghost, fire, living water, flow. Amen. We welcome you, Father God Almighty. We welcome you, Son of living God, Jesus Christ. We welcome you, power from above, Holy Spirit God, with your fire, with your living water in this place, in this word of God. Guide us, Lord, what we listen in this word of God's, and lead us, make us like children of God. We live in this world
your daughter and sons like Jesus. In the name of Jesus Christ, we pray, Father God Almighty. Amen. Amen. Thank you, Jesus. ಹೌದು ಪ್ರೇರೆ, ನಾನು ನಾಚಿಕೆ ಪಡುವೆನಾ? ಇಲ್ಲ. ಹೌದು ಪ್ರೇರೆ, ಯೇಸುವನ್ನು ವಿಶ್ವಾಸ ಪ್ರತಿಯೊಬ್ಬರು ನಾಚಿಕೆ ಪಡುವ ಅವಶ್ಯಕತೆ ಇಲ್ಲ ಪ್ರೇರೆ. ಯೇಸು ನಿನ್ನ ಪಾಪದಿಂದ ಉಂಟಾಗುವ ನಾಚಿಕೆ, ಭಯ, ಹೌದು ಪ್ರೇರೆ, ಚಿಂತೆ, ಗೊತ್ತು ಗುರಿ ಇಲ್ಲದ ಜೀವಿತ, ಹೌದು, ಶಿಲುಬೆಯಲ್ಲಿ ತನ್ನ ದೇಹದ ಮೇಲೆ ತೆಗೆದುಕೊಂಡಿದ್ದಾನೆ ಪ್ರೇರೆ. ಈ ನಾಚಿಕೆ, ಭಯ, ಚಿಂತೆ, ಗೋಳಾಟ, ಗುಣಗುಟ್ಟುವಿಕೆ, ಅಶಾಂತಿ ಇವೆಲ್ಲವೂ ಸೈತಾನಿಗೆ ಸಂಬಂಧಪಟ್ಟಿದೆ ಪ್ರೇರೆ. ನಾನು ನಾಚಿಕೆ ಪಡುವೆನಾ ಎನ್ನುವ ಅಂಶದೊಳಗೆ ನಾವು ಒಂದು ಸಂದೇಶದ ಮುಖಾಂತರ, ಒಂದು ಸನ್ನಿವೇಶದ ಮುಖಾಂತರ ಪ್ರವೇಶವಾಗೋಣ ಪ್ರೇರೆ. ಒಬ್ಬ ಬಡ ವಿಧವೆ ಇರುತ್ತಾಳೆ ಪ್ರೇರೆ. ಆಕೆಗೆ ಏಕೈಕ ಮಗನಿರುತ್ತಾನೆ, ಕುಮಾರ. ಆ ತಾಯಿ ಕಷ್ಟಪಡುವುದನ್ನು ಗ್ರಹಿಸಿದ ಆ ಮಗನು ಅತ್ಯಾಸಕ್ತಿಯೊಂದಿಗೆ ವಿದ್ಯಾಭ್ಯಾಸ ಮಾಡುತ್ತಾನೆ, ಓದುತ್ತಾನೆ. ಚೆನ್ನಾಗಿ ಓದಿ ರಾಷ್ಟ್ರದಲ್ಲೆಲ್ಲ ಪ್ರಪ್ರಥಮನಾಗಿ ಹೆಚ್ಚು ಅಂಕಗಳನ್ನು ಹೊಂದಿಕೊಳ್ಳುತ್ತಾನೆ. ಹೌದು, ಹೀಗೆ ಸರ್ಕಾರದವರು ಆತನನ್ನು ಗೌರವಿಸುವ ನಿಮಿತ್ತ ಬಹಿರಂಗವಾದ ಒಂದು ಸಭೆಯನ್ನು ಏರ್ಪಡಿಸುತ್ತಾರೆ. ಹೌದು, ಹೀಗೆ ಏರ್ಪಡಿಸಿ ಮತ್ತು ಮಗನು ತಾಯಿಯನ್ನು ಕೇಳಿಕೊಳ್ಳುತ್ತಾನೆ ಪ್ರೇರೆ, ಅಮ್ಮ ಈ ಸಭೆಯೊಳಗೆ ಪಾಲ್ಗೊಳ್ಳಬೇಕಾಗಿ ತಾಯಿಯನ್ನು ಕೋರಿಕೊಳ್ಳುತ್ತಾನೆ. ಆಕೆ ತನ್ನ ಬಡತನವನ್ನು, ತನ್ನ ಹರಿದೋದ ಬಟ್ಟೆಗಳನ್ನು ತೋರಿಸಿ, ಕುಮಾರನೇ, ನನ್ನ ಮೂಲಕ ನಿನ್ನ ಗೌರವವು ಕಡಿಮೆಯಾಗಬಾರದು ಎಂದು ತಿರಸ್ಕರಿಸಿದಳು. ಆದರೆ ಮಗನು ಬಿಡಲಿಲ್ಲ. ರಾಷ್ಟ್ರ ಪ್ರಮುಖರು, ಅಧಿಕಾರಿಗಳು, ಮಂತ್ರಿಗಳು ತಮ್ಮ ತಮ್ಮ ವಾಹನಗಳೊಂದಿಗೆ ಬಂದರು. ಆ ದಿನ ವಿಸ್ತಾರವಾದ ಜನಸಮೂಹವು ಅಂದವಾದ ಅಲಂಕರಣೆಗಳು, ರೇಷ್ಮೆ ಸೀರೆಗಳು, ನಾಗರಿಕ ಕತೆಗೆ ಸಂಬಂಧಪಟ್ಟ ವಸ್ತ್ರಗಳನ್ನು ಧರಿಸಿಕೊಂಡಿರುವವರೆಲ್ಲರೂ ಅವರ ಮಧ್ಯದೊಳಗೆ ತನ್ನ ತಾಯಿಯನ್ನು ಆ ಯುವಕನು, ಮಗನು ಕರೆದುಕೊಂಡು ಬಂದನು. ಆ ಬಹುಮಾನ ಪ್ರದಾನ ಮಾಡುವ ಸಮಯದಲ್ಲಿ ಎಲ್ಲಿ ನೋಡಿದರೂ ಆ ಚಪ್ಪಾಳೆ, ಫೋಟೋಗಳು ತೆಗೆಯುವವರ ಮಧ್ಯದಲ್ಲಿ ಬಂಗಾರದ ಪದಕವನ್ನು ಆತನಿಗೆ ಬಹುಮಾನ ಮಾಡಿದರು. ಎಲ್ಲರೂ ನೋಡುತ್ತಿರುವಾಗಲೇ ವೇದಿಕೆ ಮೇಲಿಂದ ಇಳಿದು ಹೋಗಿ ಆ ಮಗನು ಅದನ್ನು ತನ್ನ ತಾಯಿಯ ಸೀರೆಗೆ ನೇತು ಹಾಕಿದನು. ಅಮ್ಮ, ಇದು ನಿನಗೆ ಸೇರಿದ್ದು, ನೀವೇ ಇದನ್ನು ಸಂಪಾದಿಸಿದಿರಿ. ನಿಮ್ಮನ್ನು ಕುರಿತು ನಾನು ನಾಚಿಕೆ ಪಡುವೆನಾ? ಇಲ್ಲ ಎಂದು ಆನಂದ ಬಾಷ್ಪದೊಂದಿಗೆ, ಕಣ್ಣೀರಿನೊಂದಿಗೆ ಹೇಳುತ್ತಾ ಅಮ್ಮನನ್ನು ಅಪ್ಪಿದನು. ಅದು ಪ್ರೇರೆ. ಹೀಗೆ ನಮ್ಮ ಯೇಸುರಾಜನು ಕೂಡ ಪ್ರೇರೆ ನಮಗೋಸ್ಕರ ಶಿಲುಬೆಯಲ್ಲಿ ಗಾಯಗೊಂಡನು, ಶಿಲುಬೆಯನ್ನು ಹೊತ್ತುಕೊಂಡನು. ಮುಳ್ಳಿನ ಕಿರೀಟ, ಕೊರಡೆಯ ಚಾಟಿ ಏಟುಗಳು, ಮೈಯೆಲ್ಲ ಜಜ್ಜಿ ಹೋಗಿ, ಅದು ಪ್ರೇರೆ ನರಕ ಯಾತನೆ ಆತನ ನನಗೋಸ್ಕರ, ನಿನಗೋಸ್ಕರ ತಾಳಿದ ಪ್ರೇರೆ. ನಾವು ಆತನ ಕುರಿತು ಸಾಕ್ಷಿ ಹೇಳುವುದಕ್ಕೆ, ವಿಶ್ವಾಸಿಸುವುದಕ್ಕೆ, ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ, ಪಾಪವನ್ನು ದ್ವೇಷಿಸುವುದಕ್ಕೆ, ದರಿದ್ರತೆಯನ್ನು ಗದರಿಸುವುದಕ್ಕೆ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಖಡ್ಗ ಕಟಾರಿ, ಕ್ಷಾಮ, ವಸ್ತ್ರಹೀನತೆ, ಅವಮಾನ ಇವೆಲ್ಲ ಲೆಕ್ಕಿಸಬಾರದು ಪ್ರೇರೆ. ನಾಚಿಕೆ ಪಡಬಾರದು. ಯೇಸು ಕ್ರಿಸ್ತನು ಒಳ್ಳೆಯವನು. ಆತನು ನಮ್ಮ ಕುರಿತು ಒಳ್ಳೆಯ ಯೋಜನೆ ಇಟ್ಟುಕೊಂಡಿದ್ದಾನೆ. ಅದು ಹಿತಕರವಾದ ಯೋಜನೆ, ಅಹಿತಕರವಾದ ಯೋಜನೆ ಅಲ್ಲ. ಅದು ಯೇಸು ಕ್ರಿಸ್ತನಿಗೆ ಗೊತ್ತಿದೆ ನಮ್ಮ ಕುರಿತು. ನಾನು ನಾಚಿಕೆ ಪಡಬಾರದು ಎಂದು ದೇವರು ಹೇಳುತ್ತಿದ್ದಾನೆ. ಮತ್ತು ನಿನ್ನ ಮೇಲೆ, ಅಂದರೆ ಯೇಸು ಕ್ರಿಸ್ತನ ಮೇಲೆ ಉಗುಳು ಹಾಕಿದ್ದು ಪ್ರೇರೆ. ಕಾರಣ ನಿನಗೋಸ್ಕರ, ನನಗೋಸ್ಕರ ಉಗಿಸಿಕೊಂಡ ಮುಖಕ್ಕೆ, ಹೌದು, ಮತ್ತು ಸಂತೋಷದೊಂದಿಗೆ ಸಹಿಸಿಕೊಂಡ ಆತನನ್ನು ಬೆಲ್ಜಬೂಲನೆಂದರು, ಆತನನ್ನು ಕಳ್ಳನು ಎಂದರು,
ಹೌದು, ಅನೇಕ ಇಲ್ಲ ಸಲ್ಲದ ಅಪಾದನೆಗಳನ್ನು ಹೊರಿಸಿದರು. ಶರೀರವೆಲ್ಲ ಕೊರಡೇಟುಗಳಿಂದ ಹರಿದು ಹೋಯಿತು. ಆತನ ಕುರಿತು, ನಮ್ಮ ಕುರಿತು ಆತ ನಾಚಿಕೆ ಪಡಲಿಲ್ಲ. ಪ್ರತಿಯೊಬ್ಬ ಸ್ತ್ರೀ ಪುರುಷ ದೇವರಲ್ಲಿ ವಿಶ್ವಾಸವಿಡುವವರಿಗಾಗಿ ದೇವರು ಈ ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಪ್ರಿಯಪುತ್ರನನ್ನು ಕಳಿಸಿಕೊಟ್ಟಿದ್ದಾನೆ. ತನ್ನಲ್ಲಿ ವಿಶ್ವಾಸವಿಡುವ ಪ್ರತಿಯೊಬ್ಬರಿಗಾಗಿ ಯೇಸು ಕ್ರಿಸ್ತನು ಶಿಲುಬೆ ಹೊತ್ತನು ಪ್ರೇರೆ. ಘೋರವಾದ ಭಾರವುಳ್ಳ ಶಿಲುಬೆ, ನಾಚಿಕೆ ಪಡಲಿಲ್ಲ. ನಮಗೋಸ್ಕರ ಹೊತ್ತುಕೊಳ್ಳಲು ಮತ್ತು ಉಗುಳಿಸಿಕೊಳ್ಳಲು ನಾಚಿಕೆ ಪಡಲಿಲ್ಲ. ಕೊರಡೆಗಳಿಂದ, ಕಬ್ಬಿಣದ ಕೋರೆಗಳಿರುವ ಕೊರಡೆಯ ಏಟುಗಳನ್ನು ಹೊಡಿಸಿಕೊಳ್ಳುವುದಕ್ಕೆ ಸಂತೋಷದಿಂದ ಒಪ್ಪಿಸಿಕೊಟ್ಟನು. ತನ್ನ ದೇಹ, ಶರೀರವೆಲ್ಲ ಅರಿಯಲ್ಪಟ್ಟಿತ್ತು, ರಕ್ತವೆಲ್ಲ ಸುರಿಯಿತು. ಪ್ರಾಣವು ನನಗೋಸ್ಕರ ಸುರಿಸಿದ ಪ್ರೇರೆ ಈ ಭೂಮಿಯಲ್ಲಿ. ಹೌದು, ಪಾಪ ಆತ್ಮರು ವಾಸಿಸುತ್ತಿರುವ ಈ ಭೂಮಿಯಲ್ಲಿ ಪರಮಾತ್ಮ, ಪುಣ್ಯಾತ್ಮ ಬಂದು ತನ್ನ ರಕ್ತ ಸುರಿಸಿ ಈ ಭೂಮಿಯನ್ನು ಪಾವನಗೊಳಿಸಿದ್ದಾನೆ ಪ್ರೇರೆ. ಭೂಮಿ ದೇವರ ಪಾದಪೀಠ. ಹೌದು, ಆಕಾಶ ಸಿಂಹಾಸನದಿಂದ ಇಳಿದು ಬಂದು ತನ್ನ ಪಾದಪೀಠದಲ್ಲಿ ನಮ್ಮೊಂದಿಗೆ ತಿರುಗಾಡಿ ವಾಸ ಮಾಡಿ ಪ್ರಾಣ ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಒಬ್ಬನು ತನ್ನ ಸ್ನೇಹಿತನಿಗೋಸ್ಕರ ತನ್ನ ಪ್ರಾಣವನ್ನು ಕೊಡಲು ಮುಂದೆ ಬಂದರೆ ಅದುವೇ ನಿಜವಾದ ಪ್ರೀತಿ ಎಂದು ತಂದೆ ಹೇಳಿದ್ದನ್ನು ನಿಮ್ಮೆಲ್ಲರಿಗೂ ಹೇಳಿದ್ದೇನೆ, ಯಾವುದು ಬಚ್ಚಿಟ್ಟಿಲ್ಲ. ಆದ್ದರಿಂದ ಇನ್ನು ಮೇಲೆ ನೀವು ಆಳುಗಳಲ್ಲ, ಸ್ನೇಹಿತರೆಂದು ಕರೆದಿದ್ದೇನೆಂದು ನಮ್ಮನ್ನು ಸ್ನೇಹಿತರೆಂದು ಹೇಳಿ ದೇವರಿಗೆ ಮಕ್ಕಳು, ದೇವರ ಸ್ನೇಹಿತರು ಎಂದು ಮಾಡಿ ಹೋಗಿದ್ದಾನೆ ಪ್ರೇರೆ. ವಿಶ್ವಾಸ ಬೇಕಾಗಿದೆ. ಹೌದು, ಇದನ್ನು ಕುರಿತು ನಾವು ಯೇಸುವಿಗೆ ಹೇಳಬೇಕಾಗಿದೆ. ಅಯ್ಯ ಯೇಸುವೆ, ಈ ವಿಷಯದ ಕುರಿತು ನಾನು ನಾಚಿಕೆ ಪಡುವೆನಾ? ಇಲ್ಲವೇ ಇಲ್ಲ ಎಂದು ನಾವು ಹೇಳಬೇಕಾಗಿದೆ ಪ್ರೇರೆ. ಹೌದು, ನಾವು ವಾಕ್ಯ ಭಾಗದೊಳಗೆ ಹೋಗೋಣ ಪ್ರೇರೆ. ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ ಓದುವುದಾದರೆ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 32nd ವರ್ಡ್ ಇಲ್ಲಿ ಓದುವುದಾದರೆ, ಹಾಗಾದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು ಒಪ್ಪಿಕೊಳ್ಳುವನು, ನಾನು ಸಹ ಅವನನ್ನು ನನ್ನವನೆಂದು ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ಒಪ್ಪಿಕೊಳ್ಳುವೆನು. ಹೌದು ಪ್ರೇರೆ, ಇಲ್ಲಿ ಪ್ರಭು ಯೇಸು ಕ್ರಿಸ್ತನು ರಕ್ಷಕ ದೇವರು ಹೇಳುತ್ತಿದ್ದಾನೆ, ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು, ಅಂದರೆ ನೀನು ನಾನು ನೆರೆಹೊರೆಯವರ ಮುಂದೆ, ಅನ್ಯ ಜನಾಂಗಗಳ ಮುಂದೆ, ಅನ್ಯ ಜನರೆಂದರೆ ದೇವರನ್ನು ಅರಿಯದವರು ಪ್ರೇರೆ. ಅವರಿಗಾದಂಥ ದೇವರು ಇರುತ್ತಾರೆ, ಆದರೆ ಅವು ದೇವರುಗಳಲ್ಲ ಪ್ರೇರೆ, ಮನುಷ್ಯರಿಂದ ನಿರ್ಮಿತ ಆದ ದೇವರುಗಳು. ಹೆಚ್ಚು ಭಯಭಕ್ತಿ ತೋರಿಸುವುದಾದರೆ ಅಥವಾ ರಕ್ತದ ಬಲಿಯನ್ನು ಕೊಡುವುದಾದರೆ ಪ್ರಾಣಿ ಪಕ್ಷಿಗಳ, ಮನುಷ್ಯರ, ಅಲ್ಲಿ ಅದರಿಂದ ಪೈಶಾಚಿಕ ಆತ್ಮಗಳು ಆವರಿಸಿಕೊಳ್ಳುತ್ತವೆ ಆ ಚಿತ್ರಗಳನ್ನು, ವಿಗ್ರಹಗಳನ್ನು, ಆ ಸ್ಥಳಗಳನ್ನು. ಅದರಿಂದ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನೆಂದು, ನೀನು ನಾನು ಜನರ ಮುಂದೆ ಯೇಸುವಿನವನೆಂದು ಒಪ್ಪಿಕೊಂಡ್ರೆ, ಯೇಸು ಕ್ರಿಸ್ತನು ಸಹ ನಮ್ಮನ್ನು ತನ್ನಾತನೆಂದು ಪರಲೋಕದಲ್ಲಿರುವ ತಂದೆಯ ಮುಂದೆ, ದೇವದೂತರ ಮುಂದೆ ಒಪ್ಪಿಕೊಳ್ತಾನಂತ ಪ್ರೇರೆ. ಅಂಥ ಭಾಗ್ಯ ನಮಗೆ ಕೊಟ್ಟಿದ್ದಾನೆ ಪ್ರಭು. ಮತ್ತು 33ನೇ ವಾಕ್ಯ ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನೋಡುವುದಾದರೆ, ಆದರೆ ಯಾವನು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನೋ ಅವನನ್ನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನನ್ನವನಲ್ಲವೆಂದು ಹೇಳುವೆನು. ಯಾರು ಮನುಷ್ಯರ ಮುಂದೆ ಯೇಸುವನ್ನು ತನ್ನವನೆಂದು ಒಪ್ಪಿಕೊಳ್ಳುತ್ತಾರೋ, ಯೇಸು ಕೂಡ ತಂದೆಯ ದೇವರ ಮುಂದೆ ಸ್ವರ್ಗದಲ್ಲಿ ನನ್ನವನೆಂದು ಒಪ್ಪಿಕೊಳ್ತಾರಂತೆ ಪ್ರೇರೆ. ಹೌದು, ಯೇಸುವಿನವರೆಂದು ಒಪ್ಪಿಕೊಂಡ್ರೆ ಮಾತ್ರ ಸ್ವರ್ಗದೊಳಗೆ ಪ್ರವೇಶ. ಯೇಸುವಿನ ಮುಖಾಂತರವಲ್ಲದೆ ಯಾರು ತಂದೆಯ ಬಳಿಗೆ ಹೋಗುವುದಿಲ್ಲ. ಯಾಕಂದರೆ ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥ ಆತನೇ ಮನುಷ್ಯನಾಗಿರುವ ಕ್ರಿಸ್ತ ಯೇಸು, ದೇವಕುಮಾರ. ಹೌದು, ದೇವರು ದಯಿಸುವ ಅಗ್ನಿಯಾಗಿದ್ದಾನೆ ಪ್ರೇರೆ, ಮಹಾ ತೇಜಸ್ಸು, ಪರಿಶುದ್ಧನಾಗಿದ್ದಾನೆ. ಆತನ ಪರಿಶುದ್ಧತೆ, ಬೆಳಕು, ಬೆಂಕಿ ನಮ್ಮನ್ನು ಸುಟ್ಟು ಹಾಕುತ್ತದೆ. ಕಾರಣ ದೇವರ ಸ್ವರವೇ ಮನುಷ್ಯ ಆಗಿ ಬಂತು ಪ್ರೇರೆ. ದೇವರ ಎರಡನೇ ವ್ಯಕ್ತಿತ್ವ, ದೇವರ ಮಾತು ಮಾಂಸವಾಯಿತು ಕನ್ಯೆಯಲ್ಲಿ. ಕಾರಣ ಸ್ತ್ರೀಯಿಂದ ಪಾಪ ಬಂದಿತ್ತು, ಆ ಪಾಪ ಹೋಗಲಾಡಿಸಲು ಸ್ತ್ರೀಯಲ್ಲಿ ಹುಟ್ಟಿದನು ಮತ್ತು ಪಾಪ ಸಂಬಂಧವಿಲ್ಲದಾತನಾಗಿ ಜೀವಿಸಿದನು. ನನ್ನಲ್ಲಿ ಪಾಪ ಇರುವುದಾದರೆ ನಿಮ್ಮಲ್ಲಿ ಯಾರು ತೋರಿಸಬಲ್ಲಿರಿ ಎಂದು ಈ ಸಮಾಜಕ್ಕೆ ಪ್ರಶ್ನೆ ಹಾಕಿದನು. ಯಾರು ತೋರಿಸಲಾಗಲಿಲ್ಲ ಪ್ರೇರೆ. ವ್ಯರ್ಥವಾದ ಸಾಕ್ಷಿ ಹೇಳಿ ಆತನನ್ನು ಶಿಲುಬೆಗೇರಿಸಲಾಯಿತು. ಆತನು ನಮಗೋಸ್ಕರ ಪ್ರಾಣ ಕೊಡುವುದು ಅವಶ್ಯವಾಗಿತ್ತು ಪ್ರೇರೆ.
ಹೌದು, ಎಲ್ಲವೂ ತೀರಿತು ಎಂದು ಶಿಲುಬೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಆತನ ಕುರಿತು ಹೇಳಿದ ಭವಿಷ್ಯ ಎಲ್ಲ ನೆರವೇರಿಸಿದ ಪ್ರೇರೆ. ದೇವಜನರಿಂದ ಹೇಳಲ್ಪಟ್ಟ ಭವಿಷ್ಯ, ಲೋಕರಕ್ಷಕ ಬರುತ್ತಿದ್ದಾನೆ, ಲೋಕದ ದೇವರ ಸೇವಕನು ಬರುತ್ತಿದ್ದಾನೆ, ದೇವರ ಪ್ರಿಯಪುತ್ರ ಬರುತ್ತಿದ್ದಾನೆ. ಆತನ ಕಾಲದಲ್ಲಿರುವವರು ಧನ್ಯರು. ಆತನು ಧರ್ಮವೆಂಬ ಕೋಲಿನಿಂದ ಆಳುತ್ತಾನೆ, ತನ್ನ ಉಸಿರಿನಿಂದ ದುಷ್ಟನನ್ನು ಕೊಲ್ಲುತ್ತಾನೆ. ದುಷ್ಟ ಅಂದರೆ ಸೈತಾನ ಪ್ರಿಯ, ಆತನ ಕಾರ್ಯಗಳು. ಹೌದು, ಆತನು ಕಣ್ಣಿಗೆ ಬಿದ್ದಂತೆ ತೀರ್ಪು ನೀಡುವುದಿಲ್ಲ, ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ, ನ್ಯಾಯವಾಗಿ ನಿರ್ಣಯಿಸುತ್ತಾನೆ. ಹೌದು ಪ್ರಿಯ, ಆತನ ಕಾಲದಲ್ಲಿ ನ್ಯಾಯ, ಧರ್ಮ, ಶಾಂತಿ, ಸಮಾಧಾನ ದೇವದಾರು ವೃಕ್ಷದಂತೆ, ಖರ್ಜೂರ ವೃಕ್ಷದಂತೆ ಬೆಳೆಯುತ್ತವೆ, ವೃದ್ಧಿಯಾಗುತ್ತದೆ. ಆತನ ರಾಜ್ಯಕ್ಕೆ ಅಂತ್ಯವಿಲ್ಲ. ಹೌದು ಪ್ರೇರೆ, ಆತನ ರಾಜ್ಯ ಶಾಶ್ವತ, ಯೇಸು ಕ್ರಿಸ್ತನ ರಾಜ್ಯ. ಆ ರಾಜ್ಯಕ್ಕೆ ಸೇರುವವರು, ಆತನ ಕುರಿತು ಸಾಕ್ಷಿ ಹೇಳುವವರು ನಾಚಿಕೆ ಪಡಬಾರದು. ನಾಚಿಕೆ ಪಡುವೇನಾ? ಇಲ್ಲ ಎಂದು ನಿಜವಾದ ಯೇಸುವಿನ ಮಗ ಮಗಳು ಹೇಳುತ್ತಾರೆ ಪ್ರೇರೆ, ಸೇವಕನು. ಹೀಗೆ ನಾವು ಯೇಸುವಿನ ಕುರಿತು ಒಪ್ಪಿಕೊಂಡ್ರೆ ಭೂಲೋಕದಲ್ಲಿ ಅನೇಕ ಜನರ ಮುಂದೆ, ಅನ್ಯ ಜನಗಳ ಮುಂದೆ, ಅಜ್ಞಾನಿಗಳ ಮುಂದೆ, ಕತ್ತಲೆ ಸಂಬಂಧಿಗಳ ಮುಂದೆ, ಕ್ರೂರರ ಮುಂದೆ, ಯೂದ ಗೋತ್ರದ ಸಿಂಹವಾಗಿ ದೇವರು ನಿನ್ನ ಜೊತೆಗಿದ್ದು ಕಾಪಾಡುತ್ತಾನೆ. ಮತ್ತು ಪರಲೋಕ ಸೇರಿದಾಗ ತಂದೆಯ ಮುಂದೆ ಒಪ್ಪಿಕೊಳ್ಳುತ್ತಾನೆ, ನನ್ನವನು ತಂದೆ ಈತ, ನೀನು ಲೋಕವನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ನನ್ನನ್ನು ಕಳಿಸಿಕೊಟ್ಟು ವಿಶ್ವಾಸಿದ್ದಾನೆ ಎಂದು ಅನೇಕ ಸ್ವರ್ಗ ನರಕ ಪ್ರವೇಶ ಆಗುವವರ ಮಧ್ಯದಲ್ಲಿ, ತೀರ್ಪಿನ ಮಧ್ಯದಲ್ಲಿ ನಿನಗೆ ಮಾನ ಬರುವಂತೆ, ಗೌರವ ಬರುವಂತೆ ಜೀವ ಕಿರೀಟ ತೊಡಿಸಲಾಗುತ್ತದೆ. ಯೇಸುವಿನವನು ದೇವರ ಮಗ ಎಂದು. ಅದು ಪ್ರೇರೆ. ಹೀಗೆ ಎರಡನೇದಾಗಿ ನೋಡೋದಾದರೆ, ಯಾರು ಮನುಷ್ಯರ ಮುಂದೆ ತಾನು ಯೇಸುವಿನವನಲ್ಲವೆಂದು ಹೇಳುವನು, ಅವನನ್ನು ಯೇಸು ಸಹ ಪರಲೋಕದಲ್ಲಿರುವ ತಂದೆಯ ಮುಂದೆ ನನ್ನವನಲ್ಲ ಎಂದು ಹೇಳ್ತಾನಂತ ಪ್ರೇರೆ. ಆದ್ದರಿಂದ ನಾವು ಯೇಸುವಿನವರೆಂದು ಈಗಲೇ ಬೆಳಕಿರುವಾಗಲೇ, ಬೆಳಕಂದರೆ ಜೀವ, ಜೀವಿತ, ಜ್ಞಾನ, ಅವಕಾಶ, ಪರಿಶುದ್ಧತೆ, ಶಾಂತಿ ಇರುವಾಗಲೇ, ಕೃಪೆ ಇರುವಾಗಲೇ ನಾವು ಯೇಸುವಿನವರೆಂದು ಹೇಳೋಣ ಪ್ರೇರೆ. ಆತನೇ ಅದೃಶ್ಯ ದೇವರ ಸಾದೃಶ್ಯ ರೂಪ, ಕಾಣದ ದೇವರು ಕಾಣುವ ರೂಪ, ಸರ್ವ ಸೃಷ್ಟಿಗೆ ಜ್ಯೇಷ್ಠ ಪುತ್ರ, ದೇವರ ಮಕ್ಕಳ ಸಾಲಿನಲ್ಲಿ ಮೊದಲನೇ ಮಗ. ಅದು ಪ್ರೇರೆ, ದೇವರು ನಮ್ಮನ್ನು ತನಗೆ ಮಕ್ಕಳನ್ನಾಗಿಸಲು ದೇವರ ವಾಕ್ಯ ಒಂದು ಮಾಂಸಾಕಾರವಾಗಿ ಮಗನಾಗಿ ಪ್ರವೇಶ ಮಾಡಿದ ಪ್ರೇರೆ ಲೋಕದಲ್ಲಿ. ದೇವರ ಸ್ವರ. ಅದು ಪ್ರೇರೆ, ಮನುಷ್ಯರ ಮೂಲಕ ನಾವು ದೇವರಿಗೆ ಸಮೀಪವಾಗುತ್ತಿರಲಿಲ್ಲ ಪ್ರೇರೆ, ನೀತಿವಂತರಾಗುತ್ತಿರಲಿಲ್ಲ, ಅಸಾಧ್ಯವಾಗಿತ್ತು. ಮರಣವನ್ನು ಗೆಲ್ಲುವುದು, ಶರೀರದ ಇಚ್ಛೆಗಳನ್ನು ಗೆಲ್ಲುವುದು, ಪಾಪವನ್ನು ಗೆಲ್ಲುವುದು, ಈ ಲೋಕದಲ್ಲಿರೋ ದುಷ್ಟ ಶಕ್ತಿಯಾದ ಸೈತಾನ, ದೆವ್ವಗಳು, ಒಡೆಯನನ್ನು ಗೆಲ್ಲುವುದು, ಅನಾರೋಗ್ಯ ಗೆಲ್ಲುವುದು, ಮಾಟಮಂತ್ರಗಳ ಶಕ್ತಿ, ಭಾನುಮತಿ, ಕಣಿಶಕುನ ಇತ್ಯಾದಿಕ ಅಧಿಕಾರಿ, ಅಧಿಪತ್ಯ, ದುರಾತ್ಮ ಸಮೂಹ, ಅಶರೀರ ಗಣವನ್ನು ಗೆಲ್ಲುವುದು ಅಸಾಧ್ಯವಾಗಿತ್ತು. ದೇವರ ಸ್ವರವೇ ಮನುಷ್ಯಾಗಿ ಬಂದು ಸುಸಾಧ್ಯ ಮಾಡಿತು ಪ್ರೇರೆ. ಶೋಧನೆ ಒಳಗಾಗದಂತೆ ಒಂದು ಗಳಿಗೆಯಾದ ಪ್ರಾರ್ಥಿಸಲು ಕಲಿಸಿಕೊಟ್ಟ. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ಏರ್ಪಡಿಸಿದ ತನ್ನ ಪರಿಶುದ್ಧಾತ್ಮ ನೀಡಿ, ಶೋಧನೆಯನ್ನು ಗೆದ್ದು ನಾವು ಹೋಗಬೇಕಾದ ಮಾರ್ಗದ ತಾನೇ ಹೋಗಿ ಶೋಧನೆಯನ್ನು ಗೆದ್ದು ಕಾಮ, ಮೋಹ, ಮದ, ಮತ್ಸರ ಎಲ್ಲ ಶರೀರದ ಇಚ್ಛೆಗಳನ್ನು, ಸೈತಾನ ಬಲೆಯನ್ನು ಹರಿದು ದಾರಿ ಮಾಡಿಕೊಟ್ಟಿದ್ದಾನೆ ಪ್ರೇರೆ. ಶೋಧನೆಯನ್ನು ಆಗುವವರಿಗೆ ಶೋಧನೆ ಗೆಲ್ಲಲು ಸಹಾಯ ಮಾಡುತ್ತಾನೆ, ವಿಜಯಾಸ್ತ ನೀಡುತ್ತಾನೆ. ಆ ವಿಶ್ವಾಸ ಹುಟ್ಟಿಸಿ ಪರಿಪೂರ್ಣಗೊಳಿಸುವ ತನ್ನ ಕಡೆಗೆ ನೋಡಬೇಕಷ್ಟೇ. ಹೀಗೆ ನಾವು ಯೇಸುವಿನವರೆಂದು ಒಪ್ಪಿಕೊಂಡರೆ, ಈ ಲೋಕದಲ್ಲಿ ಸಾಕ್ಷಿ ಹೇಳಿದರೆ, ಆತನು ನಿನ್ನ ಎರಡನೇ ವ್ಯಕ್ತಿತ್ವ, ನಿನ್ನ ನಿಜವಾದ ಜೀವಿತ, ನಿನ್ನ ನಿಜವಾದ ಶಾಂತಿ, ನಿನ್ನ ನಿಜವಾದ ಆರೋಗ್ಯ, ನಿನ್ನ ನಿಜವಾದ ಜ್ಞಾನ, ನಿನ್ನ ನಿಜವಾದ ಗುರಿ, ಗಮ್ಯ, ಜೀವಿತ ಅರ್ಥ ಯೇಸು ಆಗಿದ್ದಾನೆ ಎಂದು ಒಪ್ಪಿಕೊಂಡ್ರೆ, ಜನರ ಮುಂದೆ ಹೇಳಿದರೆ ಸಾಕ್ಷಿ, ಯೇಸು ಈ ಲೋಕದ ಬೆಳಕು ಹೌದು ಎಂದು ಹೇಳಿದರೆ, ಒಳ್ಳೆಯ ಕುರುಬ, ಯೇಸು ಪಾಪಿಗಳನ್ನು ಹುಡುಕಿ ರಕ್ಷಿಸಲು ಬಂದಾತ, ಹೊಸ ಜೀವನ ನೀಡಲು, ನಾಶವಾಗುತ್ತಿರುವುದನ್ನು ಹುಡುಕಿ ರಕ್ಷಿಸಲು ಬಂದಾತ, ನಿಜವಾದ ವೈದ್ಯ,
ಪಾಪಗಳನ್ನು ಕ್ಷಮಿಸುವ ಅಧಿಕಾರವುಳ್ಳಾತ ಏಕೈಕ ದೇವರು, ದೇವಕುಮಾರ. ದೇವರು ಮಕ್ಕಳು ಶತ್ರುಗಳಾಗಿದ್ದ ನಾವು, ದೇವರಿಗೆ ಶತ್ರುಗಳಾಗಿದ್ದ ನಮ್ಮನ್ನು ತನ್ನ ರಕ್ತ ಸುರಿಸಿ ನಮ್ಮನ್ನು ತೊಳೆದು ಆತನ ರಕ್ತದಲ್ಲಿ ವಿಶ್ವಾಸವಿಡುವವರಿಗೆ, ತೊಳೆಯಲ್ಪಡುವವರಿಗೆ ದೇವರ ಮಿತ್ರರಾಗುವ ಅಧಿಕಾರ ಕೊಟ್ಟಾತ. ಆಶೀರ್ವಾದ ಎಂದು ಸಾಕ್ಷಿ ಹೇಳುವುದಾದರೆ ಯೇಸು ಕೂಡ ತಂದೆಯ ಮುಂದೆ ತನ್ನವನೆಂದು ಒಪ್ಪಿಕೊಳ್ತಾನೆ ಪ್ರೇರೆ. ಎಂಥ ದೊಡ್ಡ ಭಾಗ್ಯ. ಹೌದು ಪ್ರೇರೆ. ನಾನು ನಾಚಿಕೆ ಪಡುವೆನಾ? ಇಲ್ಲ. ಕಾರಣ ಯೇಸು ನನ್ನ ಊಹೆಗೆ, ನಿನ್ನ ಊಹೆಗೆ ಮೀರಿದ ಕಾರ್ಯ ಮಾಡಿ ಹೋಗಿದ್ದಾನೆ ಪ್ರೇರೆ. ಪ್ರೀತಿಯ ಕಾರ್ಯ, ನಂಬಿಕೆ ಹುಟ್ಟಿಸುವ ಕಾರ್ಯ, ನಿರೀಕ್ಷೆಯ ಕಾರ್ಯ, ನಾಚಿಕೆ ಪಡದ ಕಾರ್ಯ ಮಾಡಿ ಹೋಗಿದ್ದಾನೆ ಪ್ರೇರೆ. ಹೌದು, ಮಹಾಮಹಿಮೆಯೊಂದಿಗೆ ಬರಲಿದ್ದಾನೆ ಪ್ರೇರೆ. ನಾವು ಎದುರುಗೊಳ್ಳಬೇಕಾಗಿದೆ ಪೂರ್ಣ ವಿಶ್ವಾಸದೊಂದಿಗೆ, ನಿರೀಕ್ಷೆಯೊಂದಿಗೆ, ಪರಿಶುದ್ಧವಾದ ಭಯಭಕ್ತಿಯೊಂದಿಗೆ, ವಾಕ್ಯಾನುಸಾರವಾದ ಜೀವಿತದೊಂದಿಗೆ, ಪಾಪದ ಪಾಲಿಗೆ ಸತ್ತು ನೀತಿವಂತ ದೇವಕುಮಾರನಾದ ಯೇಸುವಿನ ಪಾಲಿಗೆ ಜೀವಿಸಿ ಎದುರುಗೊಳ್ಳಬೇಕಾಗಿದೆ. ಈಗ ಇನ್ನೊಂದು ವಾಕ್ಯ ನೋಡೋದಾದರೆ ನಾವು ಲೂಕ ಸುವಾರ್ತೆ 10ನೇದ 21ನೇ ವಾಕ್ಯದಲ್ಲಿ ಕೂಡ ಓದುತ್ತೇವೆ. ಲೂಕ್ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 21st ವರ್ಡ್. ಇಲ್ಲಿ ಓದೋದಾದರೆ, ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೆ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದೆಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ಪ್ರೇರೆ, ಯೇಸು ಕ್ರಿಸ್ತನು ಪ್ರಪ್ರಥಮ ಬಾರಿಗೆ ತನ್ನ 33 ವರ್ಷದ ಪ್ರಯಾಣದಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಆತ್ಮದಲ್ಲಿ ಹರ್ಷಗೊಳ್ಳುತ್ತಾನೆ. ಹೌದು ಪ್ರೇರೆ, ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆ ದೇವರೇ, ಪರಲೋಕ ಭೂಲೋಕಗಳ ಒಡೆಯನೇ, ಅಂದರೆ ದೇವರಿಗೆ ಪರಲೋಕದಲ್ಲಿ ಭೂಲೋಕದಲ್ಲಿ ಅಧಿಕಾರಿ, ಸೃಷ್ಟಿಕರ್ತ, ಒಡೆಯ. ಹೌದು ಪ್ರೇರೆ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮಾತುಗಳನ್ನು ಮರೆ ಮಾಡಿದ್ದಾನಂತ ಪ್ರೇರೆ. ಯಾವ ಮಾತು? ಯೇಸು ನನ್ನವನೆಂದು ಹೇಳುವ ಮಾತು. ನಾನು ಯೇಸುವಿನವನು, ಯೇಸು ದೇವರ ಕುಮಾರನು. ಆತನ ವಿಶ್ವಾಸವಾದರೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನೆ. ಯೇಸು ಕ್ರಿಸ್ತನ ಮುಖಾಂತರ, ದೇವರ ವಾಕ್ಯ ಮುಖಾಂತರ ಎಲ್ಲ ಉಂಟು ಮಾಡಿದನು ದೇವರು. ಆ ವಾಕ್ಯ ಹೇಳೋದು ಒಂದು ಉಂಟಾಗಲಿಲ್ಲ. ಆ ವಾಕ್ಯದಲ್ಲಿ ಜೀವ ಇತ್ತು. ಆ ವಾಕ್ಯ ಮನುಷ್ಯ ಕುಲದ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲು ಅದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ, ಗೆಲ್ಲಲಾಗಲಿಲ್ಲ ಎಂಬ ವಿಷಯ, ಉಲ್ಲಾಸದ ವಿಷಯ, ಪರಿಶುದ್ಧಾತ್ಮನ ವಿಷಯ. ತಂದೆ ಪರಲೋಕ ಭೂಲೋಕಗಳೊಡೆಯನೇ, ಜ್ಞಾನಿ ಮೇಧಾವಿಗಳಿಗೆ ಬುದ್ಧಿವಂತರಿಗೆ ಮರೆ ಮಾಡಿ ಬಾಲಕರಿಗೆ ಚಿಕ್ಕ ಮಕ್ಕಳಿಗೆ ಅವರಿಗೆ ಪ್ರಕಟ ಮಾಡಿದ್ದೀಯೆಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆ, ಹೀಗೆ ಮಾಡುವುದೇ ನಿನಗೆ ಒಳ್ಳೆಯದೆಂದು ತೋಚಿತು. ದೇವರಿಗೆ ಒಳ್ಳೆಯದೆಂದು ತೋಚಿದ್ದು ಯಾವುದು ಪ್ರೇರೆ? ಚಿಕ್ಕ ಮಕ್ಕಳ ಮನಸ್ಸಿರುವವರಿಗೆ. ಚಿಕ್ಕ ಮಕ್ಕಳು ತಂದೆ ತಾಯಿಗಳ ಮೇಲೆ ಹೇಗೆ ಸಂಪೂರ್ಣವಾಗಿ ಆಧಾರವಾಗುತ್ತಾರೋ, ನಾವು ಕೂಡ ತಂದೆಯಾದ ದೇವರ ಮೇಲೆ ಸಂಪೂರ್ಣವಾಗಿ ಆಧಾರವಾಗುತ್ತೇವೆ. ಸತ್ಯ ದೇವರಾದ ನಿತ್ಯ ಜೀವವಾದ ದೇವರು ಕಳಿಸಿಕೊಟ್ಟು ಯೇಸುವಿನ ಮೇಲೆ ಆಧಾರವಾಗುತ್ತೇವೆ. ಆತನು ನಮ್ಮ ಕುರಿತು ಚಿಂತಿಸುತ್ತಾನೆ. ನಮ್ಮ ಚಿಂತೆಯೆಲ್ಲ ಆತನ ಮೇಲೆ ಹಾಕಬೇಕೆಂದು ಬಾಲಕರಂತೆ ದೇವರು ಕಳಿಸಿಕೊಟ್ಟ ಲೋಕರಕ್ಷಕ ಯೇಸುವನ್ನು ವಿಶ್ವಾಸಿತರು. ಅದು ಒಳ್ಳೆಯದೆಂದು ತೋಚಿತಂತ ಪ್ರೇರೆ ದೇವರಿಗೆ, ಸಣ್ಣವರಿಗೆ ತಿಳಿಸುವುದು. ಹೌದು, ಅದರಿಂದ ನಾವು ಚಿಕ್ಕ ಹುಡುಗರು ನಾಚಿಕೆ ಪಡುವುದಿಲ್ಲ. ತಮ್ಮ ತಂದೆ ತಾಯಿ ಎಂದು ತೋರಿಸಲು. ಹೌದು ಪ್ರೇರೆ, ಆದರೆ ಸ್ವಲ್ಪ ಬಲ ಬರುತ್ತಲೇ ನನಗೆಲ್ಲ ಗೊತ್ತೆಂದು ತಂದೆ ತಾಯಿಗಳನ್ನು ಮರೆತು ಹೋಗುವ ಮಕ್ಕಳಿದ್ದಾರೆ. ಆದರೆ ನಿಜವಾದ ನಿಜವಾದ ದೇವರ ಮಕ್ಕಳು ಸರಿಯಾದನ್ನೇ ಆರಿಸಿಕೊಳ್ಳುತ್ತಾರೆ. ಒಳ್ಳೆಯದನ್ನೇ ಮಾಡುವ ದೇವರನ್ನು ಲೋಕಕ್ಕೆ ತಿಳಿಯಪಡಿಸುತ್ತಾರೆ. ಹೌದು ಪ್ರೇರೆ, ಹೀಗೆ ದೇವರ ಶಕ್ತಿಯಿಂದ ಈ ಲೋಕದ ಎಲ್ಲ ಶಕ್ತಿಗಳನ್ನು, ದುಷ್ಟಶಕ್ತಿಗಳನ್ನು ಎದುರಿಸಿ ಗೆಲ್ಲುತ್ತಾರೆ ಪ್ರೇರೆ. ಕಾರಣ, ಈ ಲೋಕವನ್ನು ಗೆದ್ದಾತನು ಲೌಕಿಕತೆ, ಕಣಿನ ಶರೀರದಾಶೆ, ಬದುಕುವ ಡಂಬ, ಮರಣ,
ಪಾಪ ಪುರುಷ ಸೈತಾನ ಸಮಾಧಿಯನ್ನು ಗೆದ್ದಾತನು ನನ್ನೊಂದಿಗೆ ಇರುವುದರಿಂದ ನಾಚಿಕೆ ಪಡದಂತೆ ಒಡೆಯನು ಭೂಪರಗಳ ಸೃಷ್ಟಿಕರ್ತ ನಡೆಸುತ್ತಾನೆ ಪ್ರೇರೆ. ಆತನನ್ನು ಕೊಂಡಾಡಬೇಕು. ಯೇಸು ಕೊಂಡಾಡಿದಂತೆ ಆತನ ದೃಷ್ಟಿಗೆ ಒಳ್ಳೆಯದು ಎಂದು ತೋರಿದ್ದಂತೆ ಪ್ರೇರೆ. ಚಿಕ್ಕವರಿಗೆ ತಿಳಿಯಪಡಿಸುವುದು ಯೇಸುವಿನ ವಿಷಯ. ಒಳ್ಳೆಯದಂತ ತೋರಿತಂತ ತಂದೆಯ ದೃಷ್ಟಿಗೆ. ಹೌದು ಪ್ರೇರೆ, ನಾವು ತಂದೆಯ ದೃಷ್ಟಿಗೆ ಯಾವುದು ಒಳ್ಳೆಯದು ಅದನ್ನು ಮಾಡೋಣ ಪ್ರೇರೆ. ಕೃಪೆ ಪ್ರಭು ನಮಗೆ ನೀಡುತ್ತಾನೆ. ಹೀಗೆ ನಮ್ಮ ದೇವರು ದಯೆಯುಳ್ಳಾತನಾಗಿದ್ದಾನೆ ಮತ್ತು ದೋಷವಿಲ್ಲದವರಿಗೆ ನಿರ್ದೋಷಿಯಾಗಿದ್ದಾನೆ. ದಯೆಯುಳ್ಳವರಿಗೆ ದಯೆಯುಳ್ಳಾತನಾಗಿದ್ದಾನೆ. ಶುದ್ಧನಿಗೆ ಮಹಾಪರಿಶುದ್ಧನಾಗಿದ್ದಾನೆ. ವಕ್ರನಿಗೆ ಹೌದು ಪ್ರೇರೆ ಅಂದರೆ ಮೂರ್ಖನಿಗೆ ಮಹಾವಕ್ರನಾಗಿದ್ದಾನೆ. ದೇವರಿಲ್ಲ, ಏನಿಲ್ಲ, ಎಲ್ಲ ಸುಳ್ಳು, ನೀವು ಮೋಸ ಹೋಗಿದ್ದೀರಿ ಭ್ರಮೆ ಅನ್ನೋರಿಗೆ ಮಹಾವಕ್ರನಾಗಿದ್ದಾನೆ ಪ್ರೇರೆ. ಆತ ಮೂರ್ಖನಿಗೆ ಮಹಾಯಾಜಕನಾಗಿದ್ದಾನೆ ಪ್ರೇರೆ. ಎಲ್ಲ ಪೂಜಾರಿಗಳಿಗಿಂತ, ಎಲ್ಲ ಗುರುಗಳಿಗಿಂತ, ಎಲ್ಲ ತಂದೆಗಳಿಗಿಂತ, ಎಲ್ಲ ರಾಜರಿಗಿಂತ, ಒಡೆಯರಿಗಿಂತ, ಅಧಿಪತಿಗಿಂತ, ಎಲ್ಲ ದುರಾತ್ಮ, ಆ ಶರೀರಗಣ, ಎಲ್ಲ ಶಕ್ತಿಗಿಂತ ದೊಡ್ಡ ಶಕ್ತಿಯಾಗಿದ್ದಾನೆ. ಹೌದು ಪ್ರೇರೆ, ನಿಜವಾದ ವ್ಯಕ್ತಿತ್ವವಾಗಿದ್ದಾನೆ ದೇವರು. ಯೇಸು ಕ್ರಿಸ್ತನಾಗಿ ಪರಿಶುದ್ಧಾತ್ಮನಾಗಿ ನಮ್ಮಲ್ಲಿ ವಾಸ ಮಾಡುತ್ತಾನೆ. ಯೇಸುವನ್ನು ವಿಶ್ವಾಸುವುದಾದರೆ ತಂದೆ ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಯೇಸುವನ್ನು ವಿಶ್ವಾಸುವವರಿಗೆ ಪರಿಶುದ್ಧಾತ್ಮ ಎಂಬ ಮುದ್ರೆ, ಪರಿಶುದ್ಧಾತ್ಮ ಎಂಬ ಸ್ವರ್ಗದ ಶಕ್ತಿ, ವ್ಯಕ್ತಿತ್ವ. ಹೌದು ಪ್ರೇರೆ, ನೂತನ ವ್ಯಕ್ತಿಯನ್ನಾಗಿ ಮಾಡುತ್ತಾನೆ ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಿಗೆ. ಯೇಸುವನ್ನು ಸತ್ತವರೊಳಗಿಂದ ಜೀವಕ್ಕೆ ಎಬ್ಬಿಸಿದ ದೇವರಾತ್ಮ ನಿಮ್ಮಲ್ಲೂ ನೆಲೆಗೊಂಡಿದ್ದರೆ ನಿಮ್ಮ ನಶ್ವರ ಶರೀರಗಳನ್ನು, ಹಾಳಾಗತಕ್ಕ ಶರೀರಗಳನ್ನು ಯೇಸುವಿನ ಮಹಿಮಾ ಶರೀರಕ್ಕೆ ರೂಪಾಂತರ ಮಾರ್ಪಡಿಸುತ್ತಾನೆ. ಯೇಸುವಿನ ಶರೀರ ಸಮಾಧಿಯಿಂದ 3ನೇ ದಿನ ಎದ್ದೊಳಿತು ಪ್ರೇರೆ, ಕೊಳೆತು ಹೋಗಲಿಲ್ಲ. ಹೌದು ಪ್ರೇರೆ, ಮಹಿಮೆಯ ದೇವಕುಮಾರನ ಶರೀರ ನಮ್ಮನ್ನು ಮಾರ್ಪಡಿಸುತ್ತಾನೆ. ಮೊದಲು ಯೇಸುವನ್ನು ಮಾರ್ಪಡಿಸಿದ ದೇವರು ಸಮಾಧಿಯಿಂದ ಎಬ್ಬಿಸಿ ನಮ್ಮನ್ನು 2ನೇದಾಗಿ ಮಾರ್ಪಡಿಸುತ್ತಾನೆ. ಆತನಿಗೆ ಸ್ತೋತ್ರ, ಮಹಿಮೆಯಾಗಲಿ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ಅದೇ ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 9 ವರ್ಸ್ 37th ವರ್ಡ್. ಇಲ್ಲಿ ಓದುವುದಾದರೆ, ಆಗ ಯೇಸು ತನ್ನ ಶಿಷ್ಯರಿಗೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದುದರಿಂದ ಬೆಳೆಯ ಯಜಮಾನನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ ಎಂದು ಹೇಳಿದನು. ಆದರೆ 1ನೇದಾಗಿ, ಜನರ ಮುಂದೆ ನೀವು ನನ್ನವರೆಂದು ಹೇಳಿದರೆ ತಂದೆಯ ಮುಂದೆ ನಾನು ನನ್ನವರೆಂದು ಒಪ್ಪಿಕೊಳ್ಳುತ್ತೇನೆ. ನನ್ನವರಲ್ಲ ಎಂದು ಹೇಳಿದರೆ ದೇವರ ಮುಂದೆ ಸ್ವರ್ಗದಲ್ಲಿ ನನ್ನವರಲ್ಲ ಎಂದು ಒಪ್ಪಿಕೊಳ್ಳುತ್ತೇನೆ. ಹೌದು, ಒಪ್ಪಿಕೊಂಡ್ರೆ ಪರಲೋಕ ಪ್ರವೇಶ ಆಗುತ್ತದೆ, ಸ್ವರ್ಗಕ್ಕೆ, ಮೋಕ್ಷಕ್ಕೆ, ಬೆಳಕಿನ ಆನಂದ ಲೋಕಕ್ಕೆ. ಒಪ್ಪಿಕೊಳ್ಳದಿದ್ದರೆ ಸೈತಾನಿಗೂ ಆತನ ದೂತರಿಗೂ, ಸುಳ್ಳು ಪ್ರವಾದಿಗಳಿಗೂ, ಹೌದ್ರಿ, ವಿಗ್ರಹ ಆರಾಧನೆ, ಮಾಟ ಮಂತ್ರ, ನಾರಾತ್ಯ, ನಾಯಿಗಳಂತಿರುವ ವ್ಯಭಿಚಾರಿಗಳು, ಎಲ್ಲ ರೀತಿಯ ಜಾರರು, ಎಲ್ಲ ಸುಳ್ಳುಗಾರರಿಗೆ ದೊರೆಯುವ ಅಗ್ನಿ ಗಂಧಕಗಳು ಸರಿಯೋರಕ್ಕೆ ಎಸೆಯಲಾಗುತ್ತದೆ. ಹೌದು ಪ್ರೇರೆ, ಒಪ್ಪಿಕೊಂಡ್ರೆ ತಪ್ಪಿಸಿಕೊಳ್ಳುತ್ತೇವೆ. ಅದು ಹೇಳಿದ ನಂತರ ಶಿಷ್ಯರಿಗೆ ಹೇಳ್ತಾನೆ ಪ್ರೇರೆ ಏಸು. ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, ಮ್ಯಾಥ್ಯೂ ಗಾಸ್ಪೆಲ್ 9 ಚಾಪ್ಟರ್ ವರ್ಸ್ 37th ವರ್ಡ್. ಆಗ ಯೇಸು ತನ್ನ ಶಿಷ್ಯರಿಗೆ ಏನು ಹೇಳ್ತಾನೆ, ಬೆಳೆಯು ಬಹಳವಾಗಿದೆ, ಕೊಯ್ಲುಗಾರರು ವಿರಳವಾಗಿದ್ದಾರೆ, ಸ್ವಲ್ಪ ಆಗಿದ್ದಾರೆ ಕೊಯ್ಯೋರು. ಬೆಳೆ ಅಂದರೆ ಜನ ಪ್ರೇರೆ. ಮದುವೆ ಆಗುತ್ತಲಿವೆ, ಮಕ್ಕಳು ಹುಟ್ಟುತ್ತಲೇ, ಜನಸಂಖ್ಯೆ ಬೆಳೆಯುತ್ತಲೇ ಇದೆ 800 ಕೋಟಿ ತನ. ಆದರೆ ನಿಜವಾದ ಸೇವಕರು, ದೇವರಿಂದ ಕಳಿಸಲ್ಪಟ್ಟ ಸೇವಕರು ಕಡಿಮೆಯಾಗಿದ್ದಾರೆ. ಸ್ವಂತ ಸೇವಕರು ಬಹಳವಾಗಿದ್ದಾರೆ. ಹಣಕ್ಕಾಗಿ, ಅಧಿಕಾರಕ್ಕಾಗಿ ಸೈತಾನದಿಂದ ಎಬ್ಬಿಸಲ್ಪಟ್ಟ ಸೇವಕರು ಬೇರೆ ಇದ್ದಾರೆ ಪ್ರೇರೆ. ವಾಕ್ಯವನ್ನು ವಕ್ರವಾಗಿ ಬೋಧಿಸಲು ಪರಲೋಕ ಮಾರ್ಗದವರು ಅಲ್ಲ, ಭೂಲೋಕದವರು ಅಲ್ಲ, ಪಾತಾಳ ಮಾರ್ಗದವರೆನ್ನುವಂತೆ. ಹೀಗೆ ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ದೇವರ ಮಕ್ಕಳ ಮಾರ್ಗದಲ್ಲಿ ನಡೆಸುವವರು, ಯೇಸುವನ್ನು ತೋರಿಸುವವರು, ದೇವರ ಬೆಳೆಗೆ ಮಾರ್ಗ, ಸತ್ಯ ಜೀವನ, ಸಮೃದ್ಧಿ ಜೀವನವನ್ನು ತೋರಿಸುವವರು. ಅದರಿಂದ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿರಿ, ಕೆಲಸದವರನ್ನು ಕಳುಹಿಸಬೇಕೆಂದು ತನ್ನ ಬೆಳೆಯ ಕೊಯ್ಲಿಗಾಗಿ. ಪ್ರೇರೆ
ಯೇಸುವನ್ನು ವಿಶ್ವಾಸುವುದಾದರೆ ವಿಶ್ವಾಸದ ಮಕ್ಕಳಾಗುತ್ತಾರೆ ಪ್ರೇರೆ. ದೇವರ ರಾಜ್ಯ ಎಂಬ ಕಣಜಕ್ಕೆ ಸೇರುತ್ತಾರೆ, ಮಾರ್ಕೆಟ್ಗೆ. ಹೌದು, ಹೀಗೆ ನಾವು ಯೇಸುವನ್ನು ವಿಶ್ವಾಸುವ ಕಡೆಗೆ ನಡೆಸೋಣ ಪ್ರೇರೆ. ವಾಕ್ಯ ಹೇಳಿ, ನಮ್ಮನ್ನು ವಿಶ್ವಾಸುವುದಕ್ಕಲ್ಲ, ಯಾವುದೋ ಸಭೆಯನ್ನು ವಿಶ್ವಾಸುವುದಕ್ಕಲ್ಲ, ಯೇಸುವನ್ನು ವಿಶ್ವಾಸುವುದಕ್ಕೆ. ನನ್ನಲ್ಲಿ ವಿಶ್ವಾಸವಿಡುವನು, ಸಂದೇಹ ಪಡದವನು ಭಾಗ್ಯವಂತನೆಂದು ಹೇಳಿದಾನೆ ಪ್ರೇರೆ. ಯೇಸುವನ್ನು ಸಂದೇಹ ಪಡದ ವಿಶ್ವಾಸ ಹುಟ್ಟಿಸಲು ನಾವು ಪ್ರಯತ್ನಿಸೋಣ ಪ್ರೇರೆ. ಯೇಸು ಸಫಲ ಮಾಡುತ್ತಾನೆ. ಸುವಾರ್ತೆ ಬೀಜ ಬಿತ್ತುವುದು ನಮ್ಮ ಕೆಲಸ. ಕಾರ್ಯಕರ್ತ ದೇವರೇ. ದೇವರ ಕೈಯಲ್ಲಿ ನಾವು ಬರೀ ಸಾಧನಗಳಷ್ಟೇ. ಕಾರ್ಯಕರ್ತ ದೇವರೇ ಅಂತ ಮಹಾಕೃಪೆ ನಮಗೆ ನೀಡುತ್ತಾನೆ. ನಾವು ನಾಚಿಕೆ ಒಳಗಾಗದಂತೆ ಮಾಡುವ ಯೇಸು. ನಾನು ನಾಚಿಕೆ ಪಡುವೆನಾ? ಇಲ್ಲ ಎನ್ನುವ ದೃಢ ವಿಶ್ವಾಸದೊಂದಿಗೆ, ನಿರೀಕ್ಷೆಯೊಂದಿಗೆ, ಪ್ರೀತಿಯೊಂದಿಗೆ, ಧೈರ್ಯದೊಂದಿಗೆ, ಕೃಪೆಯೊಂದಿಗೆ ಸಾಗೋಣ ಪ್ರೇರೆ. ಸಮಾಧಿಯನ್ನು ಗೆದ್ದ ಶಕ್ತಿಯಾದ ಪರಿಶುದ್ಧಾತ್ಮನ ಮೂಲಕ, ಯೇಸು ಮೂಲಕ. ಹೀಗೆ ನಾವು ಬೇಡಿಕೊಳ್ಳೋಣ ಪ್ರೇರೆ. ಕೆಲಸದವರು ದೇವರ ಬೆಳೆಯನ್ನು ಕೊಯ್ಲಿಗಾಗಿ ಮನುಷ್ಯ ಮಕ್ಕಳನ್ನು ದೇವರ ರಾಜ್ಯಕ್ಕೆ ಸೇರಿಸುವ ಒಳ್ಳೆಯ ಕೆಲಸದವರಿಗಾಗಿ ಯಜಮಾನನ ತಂದೆಯಾದ ದೇವರನ್ನು ಬೇಡಿಕೊಳ್ಳೋಣ. ಹೌದು ತಂದೆ, ನಿಮ್ಮ ಬೆಳೆಗೆ, ಮನುಷ್ಯ ಬೆಳೆಯನ್ನು ನಿಮ್ಮ ಪರಲೋಕ ಎಂಬ ಕಣಜಕ್ಕೆ ಕೊಯ್ದು ಸೇರಿಸಲು ನಂಬಿಗಸ್ತ ನೀತಿವಂತ ಆಳುಗಳನ್ನು, ಪ್ರವಾದಿ, ಅಪೊಸ್ತಲ, ಸುವಾರ್ತಿಕ, ಬೋಧಕ, ಉಪದೇಶಕರನ್ನು ಕಳುಹಿಸಿರಿ. ಧರ್ಮಜ್ಞಾನ ಉಳ್ಳವರನ್ನು, ನೀತಿವಂತರನ್ನು ಕಳುಹಿಸಿರಿ ತಂದೆ, ಪರಿಶುದ್ಧರನ್ನು. ಹೌದು, ಹೀಗೆ ನಾನು ನಾಚಿಕೆ ಪಡುವೆನಾ? ಇಲ್ಲ. ಇನ್ನೊಂದು ವಾಕ್ಯ ನೋಡೋಣ ಪ್ರೇರೆ. ಅದೇ ಮತ್ತಾಯ ಸುವಾರ್ತೆ 10ನೇ ಅಧ್ಯಾಯ 7ರಿಂದ 10ನೇ ವಾಕ್ಯದವರೆಗೆ ಪ್ರೇರೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 10 ವರ್ಸ್ 7 to 10. ಇಲ್ಲಿ ಓದುವುದಾದರೆ, ಪರಲೋಕ ರಾಜ್ಯವು ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. 9ನೇ ವಾಕ್ಯ, ನಿಮ್ಮ ಅಮ್ಮಿಣಿಗಳಲ್ಲಿ ಹೊನ್ನು, ಹಣ, ದುಡ್ಡುಗಳನ್ನು, ದಾರಿಗೆ ಹಸಿವೆಯನ್ನು, 2 ಅಂಗಿಗಳನ್ನು, ಕೆರ, ಕೋಲು ಮೊದಲಾದವುಗಳನ್ನು ಸವರಿಸಿಕೊಳ್ಳಬೇಡಿರಿ. ಆಳು ಅಂಬಲಿಗೆ ಯೋಗ್ಯನಷ್ಟೇ. ಇಲ್ಲಿ ಯೇಸುಪ್ರಭು ಏನು ಹೇಳ್ತಿದ್ದಾನೆ ತನ್ನ ಶಿಷ್ಯರಿಗೆ? ನನ್ನವರಿಂದ ಒಪ್ಪಿಕೊಳ್ಳಿರಿ. ಅನೇಕ ಜನರ ಮುಂದೆ ಒಪ್ಪಿಕೊಂಡ್ರೆ ತಂದೆಯ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಮತ್ತು ಅಷ್ಟೇ ಅಲ್ಲ, ಕೊಯ್ಲಿಗಾಗಿ ಆಳುಗಳನ್ನು ಕಳುಹಿಸಿರಿ ಎಂದು ತಂದೆಯಲ್ಲಿ ಬೇಡಿಕೊಳ್ಳಿರಿ, ಯಜಮಾನನಾದ ದೇವರಲ್ಲಿ. ಅದು ಪ್ರೇರೆ. ಮನುಷ್ಯ ಮಕ್ಕಳೆಂಬ ಬೆಳೆಯನ್ನು ಕೊಯ್ದು ಪರಲೋಕ ರಾಜ್ಯ ಕಣಜಕ್ಕೆ ಸೇರಿಸಲು. ಹೌದು, ಹೀಗೆ ಹೇಳುತ್ತಾ ಆತನ ದೇವರ ರಾಜ್ಯ, ಯೇಸುವೆ ದೇವರ ಕುಮಾರ ಎಂದು ವಿಶ್ವಾಸಿಸಲು, ಆತನ ವಿಶ್ವಾಸವಿಡುವವರು ದೇವರ ಮಕ್ಕಳಾಗ ಅಧಿಕಾರ ಪಡೆಯುತ್ತಾರೆ. ಮತ್ತು ಆತನಲ್ಲಿ ವಿಶ್ವಾಸ ಇಡುವುದಾದರೆ ದೆವ್ವಗಳನ್ನು ಬಿಡಿಸುತ್ತಾರೆ, ಹೊಸ ಭಾಷೆ ಮಾತಾಡುತ್ತಾರೆ, ವಿಷ ಪದಾರ್ಥ ಸೇವಿಸಿದರೂ ಯಾವ ಹಾನಿಯಾಗುವುದಿಲ್ಲ, ಹಾವನ್ನು ಕೈಯಲ್ಲಿ ಎತ್ತುತ್ತಾರೆ. ಹೌದು ಪ್ರೇರೆ. ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುತ್ತಾರೆ. ಹೀಗೆ ದೇವರ ರಾಜ್ಯದ ಸಾರುತ್ತಾ ಹೋದರು ಪ್ರೇರೆ. ಪರಲೋಕ ರಾಜ್ಯ ಸಮೀಪವಾಯಿತೆಂದು ಸಾರಿ ಹೇಳಿರಿ. ಹೌದು, ಪರಲೋಕ ರಾಜ್ಯದಲ್ಲಿ ಬಂಧನವಿಲ್ಲ, ನಾಚಿಕೆ ಇಲ್ಲ, ಅನಾರೋಗ್ಯ ಇಲ್ಲ. ಪರಲೋಕ ರಾಜ್ಯದಲ್ಲಿ ಸೈತಾನನ ಅಧಿಕಾರ ನಡೆಯುವುದಿಲ್ಲ. ಕತ್ತಲೆ ಯಾವ ಶಕ್ತಿಗಳು ಅಲ್ಲಿ ನಿಲ್ಲುವುದಿಲ್ಲ. ಪರಿಶುದ್ಧಾತ್ಮ ಎಂಬ ಪರಲೋಕ ರಾಜ್ಯ, ದೇವರ ವಾಕ್ಯವೆಂಬ ನಿತ್ಯ ರಾಜ್ಯ, ದೇವರ ಪ್ರೀತಿ, ನಂಬಿಕೆ, ನಿರೀಕ್ಷೆ ಎಂಬ ಶಾಶ್ವತ ರಾಜ್ಯ, ಬೆಳಕಿನ ಆನಂದ ರಾಜ್ಯ. ಪರಲೋಕ ರಾಜ್ಯ ಸಮೀಪವಾಯಿತು ಎಂದು ಸಾರಿ ಹೇಳಿರಿ. ಹೋಗಿರಿ, ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಕುಷ್ಠ ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಬದುಕಿಸಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ದಾನ ಮಾಡಿರಿ. ಪ್ರೇರೆ, ಯೇಸು ಉಚಿತವಾಗಿ ಕೊಡಿರಿ ಎಂದಿದ್ದಾನೆ. ದೇವರ ವಾಕ್ಯ, ರಾಜ್ಯದ ವಾರ್ತೆ. ದೆವ್ವಗಳನ್ನು ಬಿಡಿಸುವುದು ಉಚಿತವಾಗಿ ಮಾಡಬೇಕೆಂದಿದ್ದಾನೆ. ರೋಗಿಗಳನ್ನು ಸ್ವಸ್ಥ ಮಾಡುವುದು, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡುವುದು, ಸತ್ತವರನ್ನು ಬದುಕಿಸುವುದು ದೇವರ ಜೀವವಾಕ್ಯ, ರಕ್ಷಣೆ ವಾಕ್ಯ, ಶಾಂತಿಯ ವಾಕ್ಯ. ಸೈತಾನ ಅಗ್ನಿಬಾಣಗಳನ್ನು ಆರಿಸಲು ಶಕ್ತವಾಗುವ ವಾಕ್ಯ, ರಕ್ಷಣೆ, ಸಮಾಧಾನ, ನೀತಿಯ, ಸತ್ಯದ, ನಿಲುವಂಗಿಯ, ಶ್ರದ್ಧೆಯ ಪಾದರಕ್ಷೆ ತೊಡಿಸುವ ದೇವರಾತ್ಮನ ಕೊಡುಗೆಯಾದ ದೇವರ ವಾಕ್ಯ ಎಂಬ ಖಡ್ಗ ಕೊಡುವ ದೇವರ ವಾಕ್ಯ. ಉಚಿತವಾಗಿ ಸಾರಿರಿ, ಸ್ವಸ್ಥ ಮಾಡಿರಿ, ಉಚಿತವಾಗಿ ಗುಣಪಡಿಸಿರಿ,
ದೆವ್ವ ಬಿಡಿಸಿರಿ ಉಚಿತವಾಗಿ, ಸತ್ತವರನ್ನು ಬದುಕಿಸಿರಿ. ದೇವರಾಜ್ಯ ಸಮೀಪವಾಗಿದೆ. ಯೇಸು ಕ್ರಿಸ್ತನ ಮುಖಾಂತರ ಪರಿಶುದ್ಧಾತ್ಮ ನಿಮ್ಮ ಬಳಿಗೆ ಬಂದಿದ್ದಾನೆ. ಆತ್ಮಸ್ವರೂಪನಾದ ದೇವರು ತನ್ನ ಮಗನ ಮುಖಾಂತರ ಆತನನ್ನು ಎಷ್ಟೋ ಹೆಚ್ಚಾಗಿ ಪ್ರೀತಿಸಿ ಲೋಕಕ್ಕೆ ಕೊಟ್ಟಿದ್ದಾನೆ. ಆತನಲ್ಲಿ ತನ್ನ ಆತ್ಮ ಇಟ್ಟಿದ್ದಾನೆ. ಆತನ ವಿಶ್ವಾಸಿಸಿರಿ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತೀರಿ. ಸೈತಾನ ವಶದಿಂದ ಬಿಡುಗಡೆಯಾಗಿ ಪರಿಶುದ್ಧ ದೇವರ ಮಕ್ಕಳಾಗುತ್ತೀರಿ. ಕತ್ತಲೆಯಿಂದ ಬೆಳಕಿಗೆ, ಅಜ್ಞಾನದಿಂದ ಜ್ಞಾನಕ್ಕೆ, ಅಶಾಂತಿಯಿಂದ ಶಾಂತಿಗೆ, ದುಃಖ ಗೋಳಾಟದಿಂದ ಆನಂದಕ್ಕೆ ಸೇರುತ್ತೀರಿ. ಮರಣದಿಂದ ನಿತ್ಯ ಜೀವಕ್ಕೆ, ಶಾಶ್ವತ ಜೀವಕ್ಕೆ ಎಂದು ಸಾರಿರಿ ಎಂದು ಉಚಿತವಾಗಿ ಪಡೆದಿರಿ, ಉಚಿತವಾಗಿ ಕೊಡಿರಿ ಎಂದು ಹೇಳುತ್ತಾನೆ ಪ್ರಿಯರೇ. ಆಗ ನೀವು ಹೋಗಿ ಹೇಳುವಾಗ ನಿಮ್ಮ ಚೀಲಗಳಲ್ಲಿ, ಅಮ್ಮಿಣಿಗಳಲ್ಲಿ ದುಡ್ಡು, ಹಣ ಹಿಡ್ಕೊಳ್ಳಬೇಡ್ರಿ, ತುಂಬಿಸಿಟ್ಟುಕೊಳ್ಳಬೇಡ್ರಿ. 2 ಅಂಗಿ ಇಟ್ಟುಕೊಳ್ಳಬೇಡ್ರಿ. ಮತ್ತು ಕೋಲು, ಕೆರ ಮೊದಲಾದವುಗಳನ್ನು ಸವರಿಸಿಕೊಳ್ಳಬೇಡಿರಿ. ಆಳು ಅಂಬಲಿಗೆ ಯೋಗ್ಯನಷ್ಟೇ. ಇವೆಲ್ಲ ತೆಗೆದುಕೊಳ್ಳಬೇಡ್ರಿ. ಚಪ್ಪಲು, ಕೋಲು, ಹಣ, 2 ಜೊತೆ ಅಂಗಿ. ಆಳು ಅಂಬಲಿಗೆ ಯೋಗ್ಯನಷ್ಟೇ. ನೋಡ್ರಿ, ಯೇಸು ಪುನರುತ್ಥಾನ ಆದ ನಂತರ ಕೂಡ ಮತ್ತಾಯ ಸುವಾರ್ತೆ 28ನೇ ಮತ್ತಾಯ ಸುವಾರ್ತೆ ನಾವು ನೋಡ್ತೇವೆ ಪ್ರಿಯ, ಕೊನೆಯ ಭಾಗದಲ್ಲಿ ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸಪ್ಪ ನಿಮಗೆ ಆರಾಧನೆ, ಹಾಲೆಲೂಯ. 28ನೇ ಅಧ್ಯಾಯ 20ನೇ ವಾಕ್ಯ, ಮತ್ತು ಮ್ಯಾಥ್ಯೂ ಗಾಸ್ಪಲ್ ಚಾಪ್ಟರ್ 28 ವರ್ಸ್ 21. ಇಲ್ಲಿ ಓದುವುದಾದರೆ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಯೇಸು ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳೋದಕ್ಕೆ ಉಪದೇಶ ಮಾಡಬೇಕಂತ. ದೇವರ ರಾಜ್ಯ ನಿಮಗೆ ಸಮೀಪವಾಗಿದೆ ಎಂದು ಹೇಳುವುದು, ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡುತ್ತಿದ್ದೇವೆ ಎಂದು ಹೇಳುವುದು, ದೆವ್ವ ಬಿಡಿಸುವುದು, ದೇವರ ರಾಜ್ಯದ ವಾಕ್ಯ ಹೇಳುವುದು, ಯೇಸುವಿನ ಮಾತುಗಳು, ರಕ್ಷಣೆಯ ಮಾತು, ಬಿಡುಗಡೆಯ ಮಾತು, ಸ್ವಸ್ಥತೆಯ, ಆಶೀರ್ವಾದದ, ಅಭಿಷೇಕದ, ದೇವರ ಅಗ್ನಿಯಿಂದ, ಜೀವಜಲದಿಂದ ತುಂಬುವ ಮಾತು, ಸ್ವಸ್ಥ ಮಾಡುವುದು ರೋಗಿಗಳನ್ನು ಸ್ವಸ್ಥ ಮಾಡುವುದು, ಬದುಕಿಸುವುದು ಸತ್ತವರನ್ನು, ದೆವ್ವಗಳನ್ನು ಬಿಡಿಸುವುದು. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ದಾನ ಮಾಡಿರಿ. ಹೋಗುವಾಗ ಈ ಸುವಾರ್ತೆ ಹೇಳಲು, ದೇವರ ರಾಜ್ಯದ ಬೆಳಕಿನ ವಾರ್ತೆ, ದೇವರ ವಾರ್ತೆ, ಕೆರ ಮತ್ತು ಕೋಲು ಮತ್ತು 2 ಅಂಗಿ, ದುಡ್ಡು, ಹಣ ಸೇರಿಸಿಟ್ಟುಕೊಳ್ಳಬೇಡ್ರಿ ಎಂದು ಹೇಳುತ್ತಿದ್ದಾನೆ. ನಾನು ನಿಮಗೆ ಆಜ್ಞಾಪಿಸಿದ ಇವುಗಳನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅನೇಕ ವಿಷಯ ಹೇಳುತ್ತೇವೆ ಬೇರೆ. ಇಂದಿನವರು ನಾವು ಸೇವಕರು, ವಿಶ್ವಾಸಿಗಳು ಇವುಗಳನ್ನು ಹೇಳುವುದಿಲ್ಲ. ಕಾರಣ ಇದು ನುಂಗಲಾರದ ತುತ್ತಾಗಿದೆ. ಇದು ದೇವಚಿತ್ತವಾದರೆ ದೇವರನ್ನು ಪ್ರೀತಿಸುವವರಿಗೆ ಸುಲಭ ಬೇರೆ. ಸ್ಟೆಫನನು ತನ್ನ ಪ್ರಾಣವನ್ನೇ ಕೊಡುವಾಗ, ಕಲ್ಲು ತಗೊಂಡು ಸಾಯಿಸುವಾಗ, ಯೇಸುವಿಗೋಸ್ಕರ ಮೊಣಕಾಲೂರಿ ಸಾಯುವಾಗ, ತಂದೆ ಆಕಾಶ ಕಡೆಗೆ ನೋಡಿ ಯೇಸು ದೇವರ ಬಲಗಡೆಯಲ್ಲಿ ನಿಂತುಕೊಂಡಿರುವುದನ್ನು ನೋಡಿ, ತಂದೆ ನನ್ನನ್ನು ಇವರು ಕಲ್ಲೊಡೆದು ಸಾಯಿಸ್ತಿದ್ದಾರೆ, ಈ ಪಾಪವನ್ನು ಇವರ ಮೇಲೆ ಹೊರಿಸಬೇಡಿರಿ, ಇವರು ಏನು ಮಾಡುತ್ತಿದ್ದಾರೆ ಇವರು ಅರಿಯುವುದಿಲ್ಲ ಎಂದು ಯೇಸುವಿನ ಶಿಲುಬೆಯ ಕ್ಷಮೆಯನ್ನು ತೋರಿಸುತ್ತಾನೆ ಪ್ರೇರೆ. ಹೌದು, ಯೇಸುವಿನ ಪ್ರಪ್ರಥಮ ಕ್ಷಮೆಯ ದೇವಕುಮಾರನ ಸಾಕ್ಷಿ ಹೊಂದುತ್ತಾನೆ. ಹೀಗೆ ಯೇಸುವಿನ ದೇವರ ತ್ಯಾಗ ಪುತ್ರರಲ್ಲಿ 2ನೇದಾಗಿ ಭಾಗವಹಿಸುತ್ತಾನೆ. ಶಿಲುಬೆಯ ಸಾಕ್ಷಿಯಾಗಿ, ಪ್ರೀತಿಯ ಸಾಕ್ಷಿಯಾಗಿ, ಕ್ಷಮೆಯ ಸಾಕ್ಷಿಯಾಗಿ ಪ್ರೇರೆ. ಹೀಗೆ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಇವೆಲ್ಲ ಕಾಪಾಡಿಕೊಳ್ಳಬೇಕಂತ ಪ್ರೇರೆ. ಅನೇಕ ವಿಷಯ, ಯುಗದ ಸಮಾಪ್ತಿವರೆಗೂ ನಮ್ಮ ಜೊತೆಗೆ ಇರುತ್ತಾನೆ. ದುಡ್ಡು ಇರುವುದಿಲ್ಲ, ಬಟ್ಟೆ ಇರುವುದಿಲ್ಲ, ಚಪ್ಪಲಿ, ಕೋಲು ಇರುವುದಿಲ್ಲ ಪ್ರೇರೆ. ಉಚಿತವಾಗಿ ಪಡೆದಿದೆ, ಉಚಿತವಾಗಿ ಕೊಡಬೇಕು. ಹೌದು ಪ್ರೇರೆ. ಆಳು ಅಂಬಲಿಗೆ ಯೋಗ್ಯನಷ್ಟೇ. ನಿಮಗೆ ಏನು ಅಗತ್ಯವೆಂದು ಪರಲೋಕದಲ್ಲಿರೋ ತಂದೆಗೆ ತಿಳಿದಿದೆ. ಆದ್ದರಿಂದ ತಂದೆಗೆ ಸ್ತೋತ್ರ ಮಾಡಿರಿ. ನಿನ್ನ ರಾಜ್ಯ ಬರಲಿ, ನಿಮ್ಮ ಪರಿಶುದ್ಧಾತ್ಮ ನಮ್ಮನ್ನು ನಡೆಸಲೆಂದು ಕೇಳಿರಿ. ನಿನ್ನ ಚಿತ್ತ ತಂದೆ ಸ್ವರ್ಗದಂತೆ ನಮ್ಮಲ್ಲಿ ನೆರವೇರಲಿ ಎಂದು ಕೇಳಿರಿ. ನಮ್ಮ ಅನುದಿನ ಆಹಾರ ಇಂದು ನಮಗೆ ದಯಪಾಲಿಸು ಎಂದು ಕೇಳಿರಿ. ನಾವು ಪರರನ್ನು ಕ್ಷಮಿಸುವಂತೆ ಮಾಡು, ನಮ್ಮ ಪಾಪ ಕ್ಷಮಿಸು ಅಂತ ಕೇಳಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಗೆ ಗುರಿ ಮಾಡಬೇಡ ತಂದೆ ಎಂದು ಕೇಳಿರಿ. ರಾಜ್ಯ, ಬಲ, ಮಹಿಮೆ
ಭುಜಬಲ ಪರಾಕ್ರಮ ನಿನ್ನ ಭುಜದ ಮೇಲಿದೆ ತಂದೆ. ಯೇಸು ಕ್ರಿಸ್ತನೇ, ಅದ್ಭುತ ಸ್ವರೂಪನೇ, ಆಲೋಚನೆಕರ್ತನೇ, ಪರಾಕ್ರಮ ದೇವರೇ, ನಿತ್ಯನಾದ ತಂದೆ, ಸಮಾಧಾನ ಪ್ರಭುವೆ ಎಂದು ಹೇಳಿರಿ. ಯುಗದ ಸಮಾಪ್ತಿವರೆಗೂ ಈ ಯಾವುದಕ್ಕೂ ಕೊರತೆ ಇಲ್ಲದೆ, ಕೊರತೆಯಲ್ಲಿಯೂ ಸಮೃದ್ಧಿಯಾಗಿ ಅನೇಕರನ್ನು ಮಾರ್ಪಡಿಸುವಂತೆ ಅನುಗ್ರಹಿಸುತ್ತಾನೆ ಪ್ರೇರೆ. ಹೌದು, ನಿಮ್ಮ ಸಮೃದ್ಧಿಯಿಂದ ಅನೇಕರಿಗೆ ಕೊರತೆ ನೀಗುತ್ತದೆ, ಅನೇಕರ ಸಮೃದ್ಧಿ ನಿಮ್ಮ ಕೊರತೆ ನೀಗುತ್ತದೆ ಎನ್ನುವಂತೆ ಬಿತ್ತುವವನೊಬ್ಬ, ಉಣ್ಣುವವನೊಬ್ಬ, ಕೊಯ್ಯುವವನೊಬ್ಬ ಎಂಬ ಸಾಮರ್ಥ್ಯಂತೆ ಆಗುತ್ತದೆ. ಹೀಗೆ ನಾನು ನಾಚಿಕೆ ಪಡುವೆನಾ ಇಲ್ಲ ಎನ್ನುವ ಅಂಶದಲ್ಲಿ ಕೊನೆಯದ ವಾಕ್ಯ ನೋಡೋಣ ಪ್ರೇರೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8ರಿಂದ 12ನೇ ವಾಕ್ಯದವರೆಗೆ. ರೆವಲ್ಯೂಷನ್ ಚಾಪ್ಟರ್ 3 ವರ್ಸ್ 8 to 12th ವರ್ಡ್. ಇಲ್ಲಿ ಓದುವುದಾದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಫಿಲದೆಲ್ಫಿಯ ಸಭೆಯ ದೂತನಿಗೆ ಬರೆಯುತ್ತಿದ್ದಾನೆ ಪ್ರೇರೆ. ಸ್ವರ್ಗದಲ್ಲಿ ದೇವರ ಆತ್ಮನ ವಶವಾಗಿ ಯೇಸುವಿನ ಆಪ್ತ ಶಿಷ್ಯ ಯೋಹಾನ ದೇವರ ಆತ್ಮನಿಂದ ದೇವರ ಶಕ್ತಿಯಿಂದ ಆತ್ಮವನ್ನು ಕೊಂಡೊಯ್ಯಲ್ಪಟ್ಟು ಸ್ವರ್ಗಕ್ಕೆ, ಪರಲೋಕಕ್ಕೆ, ಉನ್ನತ ಲೋಕಕ್ಕೆ, ಮಹಾಲೋಕಕ್ಕೆ, ಯಾರು ಸಮೀಪಿಸದ ಬೆಳಕಿನ ಲೋಕಕ್ಕೆ, ಅಲ್ಲಿ 7 ಸಭೆಗಳಿಗೆ ಎಚ್ಚರಿಕೆಯ, ಆಶೀರ್ವಾದದ, ಜಯದ, ನಿತ್ಯಜೀವದ, ಮಹಿಮೆಯ ಸಂದೇಶಗಳನ್ನು, ವಿಷಯಗಳನ್ನು ತಿಳಿಸುತ್ತಿರುವಾಗ, ಫಿಲದೆಲ್ಫಿಯ ಸಭೆ ಪ್ರೇರೆ 6ನೇ ಸಭೆಗೆ ಹೇಳುತ್ತಿರುವಾಗ, ಬರೆಯುತ್ತಿರುವಾಗ 8ನೇ ವಾಕ್ಯದಿಂದ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ಸಹನವಾಕ್ಯವನ್ನು ಕಾಪಾಡಿದ್ದರಿಂದ. ಪ್ರೇರೆ, ಫಿಲದೆಲ್ಫಿಯ ಸಭೆಯ ದೂತ, ಆ ಸೇವಕ, ಆ ಸಭೆಯ ಸದಸ್ಯರಿಗೆ ಹೇಳುತ್ತಿದ್ದಾರೆ, ನಿನ್ನ ಕೃತ್ಯಗಳು ನನಗೆ ಗೊತ್ತು, ನಿನ್ನ ಕೆಲಸಗಳು, ನಿನಗಿರುವ ಶಕ್ತಿ, ನಾನು ದಯಪಾಲಿಸಿದ ಕೃಪಾವರ, ಜ್ಞಾನ, ಶಾಂತಿ, ಆಶೀರ್ವಾದ, ಅಭಿಷೇಕ, ಅವಕಾಶ, ಪ್ರಾರ್ಥನಾ ಜೀವಿತ, ಪರಿಶುದ್ಧತೆ, ಸ್ವಲ್ಪ ನಿನಗಿರೋ ಶಕ್ತಿ ಕೊಂಚ, ಇವೆಲ್ಲ ಎಂದು ನನಗೆ ಗೊತ್ತಿದೆ. ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ, ಯೇಸು ನನಗೆ ಸೇರಿದವರಲ್ಲ ಅಂತ ಹೇಳಿಲ್ಲ ಅಂತ ಪ್ರೇರೆ. ಫಿಲದೆಲ್ಫಿಯ ಸಭೆಯ ದೂತ, ಆ ಸದಸ್ಯರು, ಆ ಸಭೆಯ ಜನರು ದೇವರ ಕಡೆಯವರೇ ಎಂದು ತನ್ನ ಕಡು ಬಡತನದಲ್ಲಿಯೂ, ಕೊರತೆಯಲ್ಲಿಯೂ, ಸ್ವಲ್ಪ ಪ್ರಾರ್ಥನಾ ಜೀವಿತದಲ್ಲಿಯೂ, ಸ್ವಲ್ಪ ಪರಿಶುದ್ಧತೆಯಲ್ಲಿಯೂ, ಆ ಸ್ವಲ್ಪ ಸಾಕ್ಷ್ಯದಲ್ಲಿಯೂ ಹೇಳುತ್ತಿದ್ದಾರಂತೆ. ದೇವರ ಮಾತುಗಳನ್ನು, ದೇವರ ವಾಕ್ಯವಾದ ಯೇಸುವಿನ ಸ್ವಾರ್ಥೆಯನ್ನು ಕಾಪಾಡಿಕೊಂಡಿದ್ದಾರಂತ. ಶಕ್ತಿ ಕೊಂಚವಾಗಿದ್ದರೂ ನಾವು ಯೇಸುವಿಗೆ ಸೇರಿದವರೆಂದು ಹೇಳಿ ದೇವರ ಸಹನ, ಶಾಂತಿಯ ವಾಕ್ಯವನ್ನು ಕಾಪಾಡಿದ್ದರಿಂದ, ಇಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ನಾನು ನಿನಗೆ ಅನುಗ್ರಹಿಸುವುದೇನೆಂದರೆ, ತಾವು ಯಹೂದ್ಯರೆಂದು ಸುಳ್ಳಾಗಿ ಕೊಚ್ಚಿಕೊಳ್ಳುವ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ಮಾಡುವೆನು. ನಾನು ನಿನ್ನನ್ನು ಪ್ರೀತಿಸಿದ್ದನ್ನು ತಿಳ್ಕೊಳ್ಳುವಂತೆ ಮಾಡುವೆನು. 10ನೇ ವಾಕ್ಯ 10th ವರ್ಡ್. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. 11ನೇ ವಾಕ್ಯ. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು, ಅವನು ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು, ನನ್ನ ದೇವರ ಬಳಿಯಿಂದ ಪರಲೋಕದಿಂದ ಇಳಿದು ಬರೋ ಹೊಸ ಯೆರೂಸಲೇಮ್ ಪಟ್ಟಣವೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಯೇಸು ಪ್ರಭು ಹೇಳ್ತಿದ್ದಾನೆ ಪ್ರೇರೆ. ದೇವರ ಆತ್ಮ ಹೇಳ್ತಿದ್ದಾನೆ, ತಂದೆ ಆತ್ಮ, ಸೃಷ್ಟಿಕರ್ತನ ಆತ್ಮ. ಹೌದು, ಹೀಗೆ ನಾವು ದೇವರ ಸ್ವಲ್ಪ ವಿಶ್ವಾಸದಲ್ಲಿ, ಸ್ವಲ್ಪ ಆಶೀರ್ವಾದದಲ್ಲಿ ಸಂದೇಹ ಪಡದೆ, ಪರಿಪೂರ್ಣನಾದ ದೇವರ ಕೃಪೆ, ಸತ್ಯ, ಸಂಪೂರ್ಣತೆಯಲ್ಲಿ ಆಶ್ರಯಿಸಿ ಯೇಸು ನಮ್ಮವರೆಂದು ಆತನ ಮಾತುಗಳನ್ನು ಕೈಗೊಂಡು ನಡೆದು ಕಾಪಾಡಿಕೊಳ್ಳೋ ಪ್ರೇರೆ ತಿಳಿದಷ್ಟು, ದೇವರು ನಮಗೆ ಕೊಟ್ಟಷ್ಟು ಯಾರು ಕಸಿದುಕೊಳ್ಳದಂತೆ, ಮತ್ತು ದೇವರು ನಮ್ಮ ಎದುರಿಗೆ ಒಂದು ಬಾಗಿಲು ತೆರೀತಾನಂತೆ, ಅದನ್ನು ಯಾರು ಮುಚ್ಚಲಾರದ ಬಾಗಿಲು ಆಗಿ ಮಾರ್ಪಡಿಸುತ್ತಾನೆ. ಹೌದು ಪ್ರೇರೆ, ಆಶೀರ್ವಾದದ, ಆರೋಗ್ಯದ, ಬಿಡುಗಡೆಯ
ಮತ್ತು ಅಭಿಷೇಕದ ದುಷ್ಟನ ಹಾಕಿದ ನೊಗಗಳನ್ನು ಭಾರಗಳನ್ನು ಮುರಿಯುವ ಆಶೀರ್ವಾದ ಅಭಿಷೇಕ, ಶುದ್ಧಾತ್ಮನ ಅಗ್ನಿಯ ಅಭಿಷೇಕ, ಜೀವಜಲದ ಅಭಿಷೇಕ ಎಂಬ ಬಾಗಿಲು, ನಿತ್ಯ ಜೀವದ ಶಾಂತಿಯ ಆನಂದದ ನಂಬಿಕೆ ನಿರೀಕ್ಷೆ ಪ್ರೀತಿ ಸ್ತೋತ್ರದ ಬಾಗಿಲು ತೆರೀತಾನೆ ಪ್ರೇರೆ. ನಮ್ಮ ಬಾಯಲ್ಲಿ ಹೊಸ ಹಾಡನ್ನು ಇಡುತ್ತಾನೆ. ಹೌದು, ಹೀಗೆ ಸೈತಾನ ಸಮಾಜದವರು ಕೂಡ ಆತನ ಮಕ್ಕಳಾದ ನಮ್ಮ ಪಾದದ ಮುಂದೆ ಬೀಳುವಂತೆ ಮಾಡುತ್ತಾನೆ. ದೇವರು ನಮ್ಮನ್ನು ಪ್ರೀತಿಸಿದ್ದನ್ನು ಅವರು ತಿಳಿದುಕೊಳ್ಳುವಂತೆ ಮಾಡುತ್ತಾನೆ. ಸುಳ್ಳಾಗಿ ದೇವರ ಕಡೆಯವರು ಎಂದು ಹೇಳುವವರನ್ನು ಕೂಡ ದೇವರ ಮಕ್ಕಳ ಪಾದ ಕೆಳಗೆ ಹಾಕುತ್ತಾನೆ. ಮತ್ತು ಭೂನಿವಾಸಿಗಳನ್ನು ಶೋಧಿಸಲಿಕ್ಕೆ ಭೂಲೋಕದಲ್ಲಿ ಮೇಲೆಲ್ಲ ಬರಲಿಕ್ಕಿರುವ ಶೋಧನೆಯ ಸಮಯದಲ್ಲಿ ನಾವು ಆತನ ಸಹನ ವಾಕ್ಯವನ್ನು, ರಕ್ಷಣೆಯ ವಾಕ್ಯವನ್ನು, ಜೀವವಾಕ್ಯವನ್ನು, ಸತ್ಯವಾಕ್ಯವನ್ನು, ಯೇಸುವೆ ದೇವರ ಮಾರ್ಗ, ನಿಜವಾದ ರಕ್ಷಣೆ, ಪಾಪ ಕ್ಷಮಾಪಣೆ ಆತನಲ್ಲಿದೆ, ಹೊಸ ಜೀವನ ಎಂದು ಆತನ ವಾಕ್ಯವನ್ನು ಕಾಪಾಡಿದ್ದರಿಂದ ಶೋಧನೆ ಸಮಯದಲ್ಲಿ ನಮ್ಮೆಲ್ಲರನ್ನು ತಪ್ಪಿಸಿ ಕಾಪಾಡುತ್ತಾನೆ ಪ್ರೇರೆ. ಬೇಗ ಬರುತ್ತಿದ್ದೇನೆ ಎಂದು ಹೇಳ್ತಿದ್ದಾನೆ. ನಮಗಿರುವುದನ್ನು ಹಿಡಿದುಕೊಂಡಿರಿ ಎಂದು ಹೇಳ್ತಿದ್ದಾನೆ. ಜಯಮಾಲೆಯನ್ನು ಯಾರು ಅಪಹರಿಸಬಾರದು? ಯೇಸು ಎಂಬ ಜಯಮಾಲೆ, ವಿಶ್ವಾಸ ಎಂಬ ಜಯಮಾಲೆ, ಪಾಪ ಕ್ಷಮಾಪಣೆ ಎಂಬ ಜಯಮಾಲೆ, ಪರಿಶುದ್ಧತೆ, ಪ್ರಾರ್ಥನೆ ಜೀವಿತ, ಯೇಸು ನನ್ನವನೆಂದು ಹೇಳುವ ಜಯಮಾಲೆ, ಆ ಸಹನ ವಾಕ್ಯ ಪ್ರೇರೆ. ಈ ಲೋಕವನ್ನು, ಶರೀರವನ್ನು, ಮರಣವನ್ನು, ಸೈತಾನನನ್ನು, ಸಮಾಧಿಯನ್ನು ಗೆದ್ದ ಆ ಸಹನ ವಾಕ್ಯ ಯೇಸುವನ್ನು ಕಾಪಾಡಿಕೊಳ್ಳಬೇಕಾದ ಪ್ರೇರೆ. ಆತನ ವಿಶ್ವಾಸ ತೊಳಗಿ ಹೋಗದೆ ವಿಶ್ವಾಸ ಹುಟ್ಟಿಸಿ ಪರಿಪೂರ್ಣಗೊಳಿಸುವ ಆತನ ಮೇಲೆ ದೃಷ್ಟಿಯಿಟ್ಟು ಈ ಪಂದ್ಯದಲ್ಲಿ ಓಡಿ ನಿತ್ಯ ಜೀವ ಎಂಬ ಆ ಪಟ್ಟಣ ಸೇರೋಣ ಪ್ರೇರೆ. ಅಲ್ಲಿ ನಮ್ಮನ್ನು ತನ್ನ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುತ್ತಾನೆ. ಅದರೊಳಗಿಂದ ಹೋಗುವುದಿಲ್ಲ. ದೇವರ ಹೆಸರು ನಮ್ಮ ಹಣೆಯ ಮೇಲೆ ಬರೆಸುತ್ತಾನೆ, ತಂದೆಯ ದೇವರ ಹೆಸರು. ಮತ್ತು ದೇವರ ಪಟ್ಟಣ ಹೊಸ ಯೆರೂಸಲೇಮ್ ಮೊದಲಿಗಿತ್ತಿಯಂತೆ ತನ್ನ ಗಂಡನಿಗೋಸ್ಕರ ಅಲಂಕೃತಳಾಗಿರುವ ವಜ್ರದಂತೆ ಥಳಥಳಿಸುತ್ತಿರುವ ಆ ಪಟ್ಟಣದ ಹೆಸರು ನಮ್ಮ ಹಣೆಯ ಮೇಲೆ ಬರೆಯಲಾಗುತ್ತದೆ. ಯೇಸು ಕ್ರಿಸ್ತನ ಹೊಸ ಹೆಸರು ನಮ್ಮ ಹಣೆಯ ಮೇಲೆ ಬರೆಯಲಾಗುತ್ತದೆ ಪ್ರೇರೆ. ದೇವರ ಆತ್ಮನು ತನ್ನನ್ನು ವಿಶ್ವಾಸಿಸುವ ಗುಂಪಿಗೆ, ಸಭೆಯ ಸೇವಕನಿಗೆ, ಸದಸ್ಯರಿಗೆ ದೇವರ ದೇಹವೆಂಬ ಸಭೆಗೆ ಹೇಳುತ್ತಿದ್ದಾನೆ ಪ್ರೇರೆ. ಯೇಸು ಕ್ರಿಸ್ತನೇ ಶಿರಸ್ಸು ಆ ಸಭೆಗೆ. ಹೌದು, ಹೀಗೆ ದೇವರಾತ್ಮ ಹೇಳುವುದನ್ನು ನಾವು ಕೇಳಿಸಿಕೊಳ್ಳುವಂತೆ ತಂದೆ ಮಹಾಕೃಪೆ ನೀಡಿ ಅನುಗ್ರಹಿಸಲಿ. ಆಮೇನ್, ಆಮೇನ್. ಪ್ರೇರೆ, ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಭೂಮಿ ಆಕಾಶಗಳ ನಿರ್ಮಾಣಿಕನೇ ತಂದೆ, ಕೆಲವು ವಾಕ್ಯಗಳನ್ನು ಕೇಳಿದ್ದೇವೆ ಪ್ರಭುವೆ. ನಾನು ನಾಚಿಕೆ ಪಡುವೆನಾ? ಇಲ್ಲ ಎನ್ನುವ ವಾಕ್ಯ. ಹೌದು ಪ್ರಭುವೆ, ನಾಚಿಕೆಯನ್ನು ತೊಲಗಿಸುವ, ಧೈರ್ಯ ನೀಡುವ, ಬೆಳಕಿನ, ನಿತ್ಯ ಜೀವದ, ಆನಂದದ, ಶಾಂತಿಯ, ಪ್ರೀತಿಯ, ಸ್ತೋತ್ರ ಗೀತೆ ಉಂಟು ಮಾಡುವ ಅನೇಕರನ್ನು ದೇವರ ಮಾರ್ಗದಲ್ಲಿ, ಸತ್ಯ ಜೀವದಲ್ಲಿ, ಬಿಡುಗಡೆ ಜಯ ಆಶೀರ್ವಾದದಲ್ಲಿ ನಡೆಸುವ ನಿಮ್ಮ ವಾಕ್ಯವನ್ನು ಧ್ಯಾನಿಸಿದೆವು. ನಾವು ನಿಮ್ಮವರೆಂದು ಒಪ್ಪಿಕೊಳ್ಳಲು ಅನೇಕರಾದ ನಮಗೆ ಕೃಪೆ ನೀಡಿ ತಂದೆ. ಸ್ವರ್ಗದಲ್ಲಿ ನಿಮ್ಮವರೆಂದು ಒಪ್ಪಿಕೊಳ್ಳಲು ನೀವು ತಂದೆಯ ಮುಂದೆ ಅನುಗ್ರಹಿಸಿರಿ. ಎಲ್ಲ ಅಧೈರ್ಯದ, ಭಯದ, ಸಂಶಯದ, ನಿಮ್ಮನ್ನು ದೂರ ಮಾಡುವ ಎಲ್ಲ ಶಕ್ತಿಗಳನ್ನು ನಜರೇತಿ ಯೇಸು ನಾಮದಲ್ಲಿ ಮುರಿದು ಬಿಡುಗಡೆ ಹೊಂದಿಕೊಳ್ಳುತ್ತೇವೆ ತಂದೆ. ಅಂತ ಕೃಪೆ ನೀಡಿದ್ದಕ್ಕಾಗಿ ಸ್ತೋತ್ರ. ಹೀಗೆ ಮಾಡಿ ಸೈತಾನನನ್ನು, ಆತ ದೂತರನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಶಾಂತಿದಾಯಕ ದೇವರೇ ಶೀಘ್ರವಾಗಿ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು ಪರಾತ್ಪರ ದೇವಕುಮಾರನಾದ ಸರ್ವಾಧಿಕಾರಿ ಯೇಸು ಕ್ರಿಸ್ತ ಪಾಪ ಕ್ಷಮಿಸಿ ಪ್ರಾಣ ಕೊಟ್ಟು ಮರಣ ಗೆದ್ದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತಾರು ಭೇಟಿಯಾಗೋಣ ಪ್ರೇರೆ. ಅಲ್ಲಿವರೆಗೆ ತಂದೆಯಾದ ದೇವರ ಮಹಾಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ದೊಡ್ಡ ಸನ್ನಿಧಿ, ಸಹವಾಸ, ಮಾರ್ಗದರ್ಶನ, ಕಟಾಕ್ಷ, ಬೋಧನೆ, ಪ್ರಾರ್ಥನೆ, ವಿಶ್ವಾಸ, ಪರಿಶುದ್ಧತೆ, ಸಾಕ್ಷಿ ನಿಮ್ಮೊಂದಿಗೂ, ನಿಮ್ಮ ಕುಟುಂಬ ಸಹವಾಸದೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಯಾಣ, ನಿಮ್ಮ ಪ್ರಿಯರೊಂದಿಗೂ ನಿತ್ಯಕ್ಕೂ ದೇವಚಿತ್ತದಂತೆ ದೊಡ್ಡ ಬೆಳಕಾಗಿ ನೆಲೆಗೊಂಡಿರಲಿ. ನಾಚಿಕೆ ಪಡದಂತೆ ಧೈರ್ಯವಾಗಿ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ. ಆಮೇನ್, ಆಮೇನ್. ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ,
ಕಲ್ವಾರಿ ಯೇಸುವಿನ ರಕ್ತಕ್ಕೆ ಜಯ, ಕರುಣೆಯ ಕರ್ತನ ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ, ರಕ್ತಕ್ಕೆ ಜಯ.